ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರು ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಅಕ್ಟೋಬರ್ 29, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಚುರುಕು ಮತ್ತು ಹೊಸ ಆಲೋಚನೆಗಳಿಂದ ದಿನವನ್ನು ಪ್ರಾರಂಭಿಸುವರು. ನಿಮ್ಮ ಚಿಂತನೆಗಳಲ್ಲಿ ಚುರುಕಿನ ಜೊತೆಗೆ ಸ್ಪಷ್ಟತೆ ಇರುವುದು ಇಂದಿನ ಪ್ರಮುಖ ಲಕ್ಷಣ. ಧೈರ್ಯ ಮತ್ತು ಆತ್ಮವಿಶ್ವಾಸದಿಂದ ಕಾರ್ಯಾರಂಭ ಮಾಡಿದರೆ ಯಶಸ್ಸು ಖಚಿತ. ಚಂದ್ರನ ಧನಭವ ಸಂಚಾರದಿಂದ ಹಣಕಾಸು ಮತ್ತು ಮಾತಿನ ಪ್ರಭಾವ ಇಂದಿನ ದಿನದ ಕೇಂದ್ರ ವಿಷಯ. ಮಾತಿನ ಪ್ರಭಾವದಿಂದ ನೀವು ಹೊಸ ಜನರನ್ನು ಆಕರ್ಷಿಸಬಹುದು. ನಿಮ್ಮ ಅಭಿಪ್ರಾಯಗಳಿಗೆ ಪ್ರಾಮುಖ್ಯತೆ ದೊರೆಯುವ ಸಂದರ್ಭಗಳಿವೆ. ಕೆಲವರಿಗೆ ಹಳೆಯ ಯೋಜನೆಗಳಲ್ಲಿ ತೊಂದರೆ ನಿವಾರಣೆಯಾಗುವ ಲಕ್ಷಣ. ಹೊಸ ಯೋಜನೆಗಳಿಗೆ ಪ್ರಾರಂಭದ ಯೋಚನೆ ಮೂಡುವ ಸಾಧ್ಯತೆ ಇದೆ. ಧೈರ್ಯದಿಂದ ಕೈಗೊಂಡ ಕೆಲಸಗಳಲ್ಲಿ ಯಶಸ್ಸು ದೊರೆಯುತ್ತದೆ. ಆದಾಗ್ಯೂ ಅತಿ ಹೆಚ್ಚು ಆತುರ, ಕೋಪ ಅಥವಾ ತುರ್ತು ನಿರ್ಧಾರಗಳಿಂದ ದೂರವಿರುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಮೇಷರಾಶಿಯವರು ತಮ್ಮ ನಾಯಕರ ಗುಣ, ದೃಢ ನಿಶ್ಚಯ ಮತ್ತು ಕಾರ್ಯಪಟುತೆಯಿಂದ ಸಹೋದ್ಯೋಗಿಗಳ ಮೆಚ್ಚುಗೆಗೆ ಪಾತ್ರರಾಗುವರು. ಹೊಸ ಪ್ರಾಜೆಕ್ಟ್ ಅಥವಾ ಕೆಲಸದಲ್ಲಿ ಮುನ್ನಡೆ ಪಡೆಯುವ ಸಾಧ್ಯತೆ ಇದೆ. ಹಿರಿಯರಿಂದ ಮಾರ್ಗದರ್ಶನ ಮತ್ತು ಪ್ರಶಂಸೆ ದೊರೆಯಬಹುದು. ಈ ದಿನದಲ್ಲಿ ನಿಮ್ಮ ಪ್ರಾಮಾಣಿಕತೆ ಮತ್ತು ಸಮಯ ಪಾಲನೆ ನಿಮಗೆ ಗೌರವ ತರುತ್ತದೆ. ಹೊಸ ಉದ್ಯೋಗಕ್ಕಾಗಿ ಯತ್ನಿಸುತ್ತಿರುವವರಿಗೆ ಕೆಲವು ಉತ್ತಮ ಸಂದರ್ಶನಗಳು ಅಥವಾ ಸಂಪರ್ಕಗಳು ದೊರೆಯುವ ಸಾಧ್ಯತೆ. ನಿಮ್ಮ ಸಾಂತ್ವನ ಮತ್ತು ಆತ್ಮವಿಶ್ವಾಸ ಸ್ಪಷ್ಟವಾಗಿ ತೋರಿಸಬೇಕು. ಉದ್ಯಮಿಗಳಿಗೆ ಹೊಸ ಗ್ರಾಹಕರ ಸಂಪರ್ಕಗಳು, ವ್ಯಾಪಾರದಲ್ಲಿ ವೃದ್ಧಿ ಅಥವಾ ಹೊಸ ಒಪ್ಪಂದಗಳು ಕೈಗೆ ಬರಬಹುದು. ಆದರೆ ಕಾನೂನು ಅಥವಾ ಲೆಕ್ಕಪತ್ರ ವಿಷಯಗಳಲ್ಲಿ ಸೂಕ್ಷ್ಮತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಈ ಬುಧವಾರದ ದಿನ ಮಿತವ್ಯಯ ಮತ್ತು ಯೋಜಿತ ವೆಚ್ಚಗಳ ಅಗತ್ಯವಿದೆ. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ವಾಹನ, ಪ್ರಯಾಣ ಅಥವಾ ಮನೆಯ ಸಣ್ಣ ತಿದ್ದುಪಡಿ ಖರ್ಚುಗಳಾಗಬಹುದು. ಆದರೆ ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಸಣ್ಣ ಲಾಭ ದೊರೆಯಬಹುದು. ಹೊಸ ಹೂಡಿಕೆ ಅಥವಾ ಸಾಲದ ನಿರ್ಧಾರಗಳನ್ನು ಇಂದು ತೆಗೆದುಕೊಳ್ಳುವುದು ಶ್ರೇಷ್ಠವಲ್ಲ. ಬ್ಯಾಂಕ್ ಅಥವಾ ಹಣಕಾಸು ವ್ಯವಹಾರಗಳಲ್ಲಿ ವಸ್ತುನಿಷ್ಠ ದೃಷ್ಟಿಯಿಂದ ನಡೆಯಿರಿ. ಕುಟುಂಬದ ಸದಸ್ಯರ ಸಲಹೆ ಆರ್ಥಿಕ ವಿಷಯದಲ್ಲಿ ಉಪಯುಕ್ತವಾಗಬಹುದು. ಹಣಕಾಸು ಸ್ಥಿತಿಯಲ್ಲಿ ಸ್ಥಿರತೆ ಕಂಡುಬರುತ್ತಿದ್ದರೂ ಎಚ್ಚರಿಕೆ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲದ ದಿನ. ನಿದ್ರೆ ಕೊರತೆ, ತಲೆನೋವು ಅಥವಾ ಮಾನಸಿಕ ಒತ್ತಡ ಕಾಣಿಸಿಕೊಳ್ಳಬಹುದು. ಕೆಲಸದ ಒತ್ತಡದಿಂದ ದೇಹದ ಶಕ್ತಿ ಕಡಿಮೆಯಾಗುವ ಸಂಭವವಿದೆ. ಪ್ರಾಣಾಯಾಮ, ಯೋಗ ಮತ್ತು ಸಮರ್ಪಕ ವಿಶ್ರಾಂತಿ ನಿಮಗೆ ಶಕ್ತಿ ನೀಡುತ್ತವೆ. ಆಹಾರದಲ್ಲಿ ಅಜೀರ್ಣ ಅಥವಾ ಹೊಟ್ಟೆಗಾಸು ಸಮಸ್ಯೆ ಎದುರಾಗಬಹುದು. ಆಹಾರ ನಿಯಮ ಪಾಲನೆ ಮುಖ್ಯ. ಹೆಚ್ಚು ಬಿಸಿಲಿನಲ್ಲಿ ತಂಗುವುದು ತಪ್ಪಿಸಿ. ಹಾಲು ಮತ್ತು ಹಣ್ಣುಗಳ ಸೇವನೆ ಆರೋಗ್ಯದಲ್ಲಿ ಸಮತೋಲನ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದ ವಿಚಾರದಲ್ಲಿ ಇಂದು ಶಾಂತ ಸಂವಾದ ಅಗತ್ಯ. ಪತ್ನಿ ಅಥವಾ ಪತಿ, ಮಕ್ಕಳೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಿ. ಮಾತಿನಲ್ಲಿನ ಕಠಿಣತೆ ತಪ್ಪಿಸಿ ಮೃದುತನದಿಂದ ಮಾತನಾಡಿ. ಕುಟುಂಬದ ಸದಸ್ಯರ ಮನಸ್ಸಿನಲ್ಲಿ ನೀವು ಧೈರ್ಯ ಮತ್ತು ವಿಶ್ವಾಸ ತುಂಬಬಲ್ಲಿರಿ. ವಿವಾಹಿತರಾಗಿ ಇರುವವರು ತಮ್ಮ ಸಂಗಾತಿಯೊಂದಿಗೆ ನಂಬಿಕೆ ಮತ್ತು ಸಹಕಾರದಿಂದ ಕೆಲಸ ಮಾಡಿದರೆ ಸಂಬಂಧ ಬಲಪಡುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಹೊಸ ತಿರುವು ದೊರೆಯಬಹುದು. ಹಿರಿಯರ ಆಶೀರ್ವಾದ ಮತ್ತು ಅವರ ಮಾತು ಪಾಲನೆ ಶುಭಕಾರಕ. ವೀಕ್ಷಕರೇ, ನೀವು ಈ ಬುಧವಾರದ ದಿನ ಬುಧ ಗ್ರಹದ ಪ್ರಭಾವದಿಂದ ಮನಸ್ಸು ಚುರುಕಾಗಿ ಚಿಂತನೆಗಳು ಸ್ಪಷ್ಟವಾಗುವು. ಆದ್ದರಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ಧ್ಯಾನ, ವಾಣಿ ನಿಯಂತ್ರಣ ಮತ್ತು ಮಂತ್ರ ಜಪ ಅತ್ಯಂತ ಉಪಯುಕ್ತ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 21 ಅಥವಾ 51 ಬಾರಿ ಜಪಿಸಬಹುದು. ಹಸಿರು ಬಣ್ಣದ ಹೂವಿನ ಮಾಲೆ ದೇವರಿಗೆ ಅರ್ಪಿಸಿ. ವಿದ್ಯಾರ್ಥಿಗಳು ಗಣಪತಿ ಅಥವಾ ಬುದ್ಧ ಗ್ರಹದ ಪೂಜೆ ಮಾಡಿದರೆ
ಬುದ್ಧಿವರ್ಧನೆ ಮತ್ತು ಏಕಾಗ್ರತೆ ಹೆಚ್ಚುತ್ತದೆ. ಮಂತ್ರಜಪದೊಂದಿಗೆ ದಿನವನ್ನು ಪ್ರಾರಂಭಿಸಿದರೆ ಶುಭ ಫಲ ಖಚಿತ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧ ಗ್ರಹದ ಪ್ರಭಾವವನ್ನು ಸೂಚಿಸುತ್ತದೆ. ಚುರುಕಿನ ಬುದ್ಧಿವಂತಿಕೆಯ ಮತ್ತು ಸಂವಹನದ ಪ್ರತೀಕ. ಇದು ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಮತ್ತು ನಿರ್ಧಾರ ಶಕ್ತಿಯನ್ನು ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ಶಾಂತಿ, ಸಮತೋಲನ ಮತ್ತು ಸೃಜನಶೀಲತೆ ನೀಡುತ್ತದೆ. ಹಸಿರು ಬಣ್ಣದ ಉಡುಪು ಅಥವಾ ಆಭರಣ ಧರಿಸುವುದು ಶುಭ. ಶುಭ ಸಮಯ ಬೆಳಿಗ್ಗೆ 9 ರಿಂದ ಬೆಳಿಗ್ಗೆ 10:30. ಈ ಸಮಯದಲ್ಲಿ ಕೆಲಸ ಪ್ರಾರಂಭಿಸುವುದು, ವ್ಯಾಪಾರ ವ್ಯವಹಾರ, ಶಿಕ್ಷಣ ಅಥವಾ ಹೊಸ ಯೋಜನೆಗಳ ಚರ್ಚೆ ಯಶಸ್ವಿಯಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಚಿಂತನೆಗಳು ಹೆಚ್ಚು ಚುರುಕಾಗಿರುತ್ತವೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಶಾಂತ, ಸ್ಥಿರ ಹಾಗೂ ಗಂಭೀರ ಮನೋಭಾವದಿಂದ ದಿನವನ್ನು ಆರಂಭಿಸುವರು. ದಿನದ ಪ್ರಾರಂಭದಲ್ಲಿ ಸ್ವಲ್ಪ ನಿಧಾನವಾದ ಚಲನೆ ಕಂಡುಬರುವುದಾದರೂ ಮಧ್ಯಾಹ್ನದ ಹೊತ್ತಿಗೆ ಶಕ್ತಿ ಮತ್ತು ಮನೋಸ್ಥಿತಿ ಉನ್ನತ ಮಟ್ಟಕ್ಕೆ ಏರುತ್ತದೆ. ನಿಮ್ಮ ನಿರ್ಣಯ ಸಾಮರ್ಥ್ಯ ಮತ್ತು ಸ್ಥಿತಪ್ರಜ್ಞೆ ಇಂದಿನ ದಿನದ ಅತ್ಯಂತ ಬಲವಾದ ಆಯುಧ. ಶುಕ್ರ ಗ್ರಹನ ಪ್ರಭಾವದಿಂದ ಸೌಂದರ್ಯ, ಕಲಾತ್ಮಕತೆ ಮತ್ತು ಸಂಬಂಧಗಳ ಬಗ್ಗೆ ಹೆಚ್ಚು ಆಕರ್ಷಣೆ ಮೂಡುವುದು. ಇಂದು ನಿಮ್ಮ ಜೀವನದಲ್ಲಿ ಹೊಸ ಯೋಜನೆಗಳ ಬಗ್ಗೆ ಚಿಂತನೆ, ಮನೆಯ ವಿಷಯಗಳಲ್ಲಿ ತೀರ್ಮಾನಗಳು ಹಾಗೂ ಆರ್ಥಿಕ ನಿರ್ವಹಣೆಯ ವಿಚಾರಗಳಲ್ಲಿ ಸ್ಪಷ್ಟತೆ ಮೂಡಲಿದೆ. ಕೆಲವರಿಗೆ ಮನೆಯ ಅಲಂಕಾರ ಅಥವಾ ಸೌಂದರ್ಯಕ್ಕೆ ಸಂಬಂಧಿಸಿದ ಖರ್ಚುಗಳ ಸಾಧ್ಯತೆ ಇದೆ. ಇತರರಿಗೆ ಮನಸ್ಸಿನಲ್ಲಿ ಶಾಂತಿ ಮತ್ತು ತೃಪ್ತಿ ಕಾಣಿಸುತ್ತದೆ. ಆದರೆ ಅತಿಯಾದ ಹಠ ಅಥವಾ ಅಹಂಕಾರದಿಂದ ತಪ್ಪು ನಿರ್ಧಾರ ಕೈಗೊಳ್ಳುವ ಸಾಧ್ಯತೆ ಇರುವುದರಿಂದ ಸಹನೆ ಹಾಗೂ ವಿವೇಕ ಅಗತ್ಯ. ಶಾಂತ ಮನಸ್ಸಿನಿಂದ ನಡೆದುಕೊಂಡರೆ ಇಂದಿನ ದಿನ ನಿಮಗೆ ಶುಭವನ್ನು ತರಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ವೃಷಭ ರಾಶಿಯವರು ಇಂದು ತಮ್ಮ ಕಾರ್ಯಕ್ಷಮತೆ, ನಿಷ್ಠೆ ಹಾಗೂ ಧೈರ್ಯದಿಂದ ಮೇಲಧಿಕಾರಿಗಳ ಮೆಚ್ಚುಗೆ ಪಡೆಯುವರು. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವ ಹಾಗೂ ಹೊಸ ಯೋಜನೆಗೆ ತಯಾರಿ ಮಾಡುವ ಸಮಯ. ಕೆಲಸದ ಸ್ಥಳದಲ್ಲಿ ಕೆಲವು ಸಣ್ಣ ಗೊಂದಲಗಳು ಕಂಡುಬರಬಹುದು, ಆದರೆ ನಿಮ್ಮ ಶಾಂತ ಪ್ರತಿಕ್ರಿಯೆ ಅದನ್ನು ನಯಗೊಳಿಸುತ್ತದೆ. ತಾಂತ್ರಿಕ ಕ್ಷೇತ್ರ, ಬ್ಯಾಂಕಿಂಗ್, ಶಿಕ್ಷಣ ಅಥವಾ ಸೌಂದರ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಉತ್ತಮ ಪ್ರಗತಿ ಸಾಧ್ಯತೆ. ಸಹೋದ್ಯೋಗಿಗಳ ಸಹಕಾರವು ಇಂದು ದೊರೆಯಲಿದೆ. ಸಭೆಗಳಲ್ಲಿ ನಿಮ್ಮ ಮಾತು ಪ್ರಭಾವ ಬೀರುತ್ತದೆ. ಹೊಸ ಉದ್ಯೋಗಕ್ಕಾಗಿ ಯತ್ನಿಸುತ್ತಿರುವವರಿಗೆ ಈ ದಿನವು ಹಿತಕರವಾಗಬಹುದು. ಉತ್ತಮ ಸುದ್ದಿ ಅಥವಾ ಸಂಪರ್ಕ ದೊರೆಯುವ ಸಾಧ್ಯತೆ ಇದೆ. ಸ್ವಯಂ ಉದ್ಯೋಗಿಗಳು ಅಥವಾ ಉದ್ಯಮಿಗಳು ವ್ಯಾಪಾರ ವೃದ್ಧಿ, ಹೊಸ ಗ್ರಾಹಕರು ಅಥವಾ ಹೊಸ ಪಾಲುದಾರಿಕೆಗಳ ಬಗ್ಗೆ ಚರ್ಚೆ ಮಾಡಲು ಅನುಕೂಲಕರ ದಿನ. ಲೆಕ್ಕಪತ್ರಗಳಲ್ಲಿ ಶಿಸ್ತನ್ನು ಕಾಯ್ದುಕೊಳ್ಳಿ. ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಮಧ್ಯಮದಿಂದ ಉತ್ತಮ ಫಲದ ದಿನ. ಚಂದ್ರನ ಪ್ರಭಾವದಿಂದ ಹಣದ ಒಳಹೊಕ್ಕು ಸಾಧ್ಯವಾಗುತ್ತದೆ. ಹಳೆಯ ಬಾಕಿಗಳು ವಾಪಸ್ ಸಿಗುವ ಸಾಧ್ಯತೆ ಇದೆ. ಹೊಸ ಆದಾಯ ಮೂಲಗಳ ಬಗ್ಗೆ ಚಿಂತನೆ ಮಾಡುವ ಅವಕಾಶ ದೊರೆಯುತ್ತದೆ. ಆದರೆ ಖರ್ಚುಗಳು ಇರುತ್ತವೆ. ವಿಶೇಷವಾಗಿ ಮನೆ, ಅಲಂಕಾರ, ಕುಟುಂಬ ಅಥವಾ ಆನಂದಕ್ಕಾಗಿ ಖರ್ಚುಗಳು ಹೆಚ್ಚಾಗಬಹುದು. ಹೂಡಿಕೆ ಮಾಡುವ ಯೋಚನೆ ಇದ್ದರೆ ಹಿರಿಯರ ಸಲಹೆ ಪಡೆದು ಮುಂದುವರಿಯಿರಿ. ಶುಕ್ರ ಗ್ರಹನ ಪ್ರಭಾವದಿಂದ ಐಶ್ವರ್ಯ, ಆರಾಮ ಮತ್ತು ಆಭರಣಗಳ ಮೇಲೆ ಆಸಕ್ತಿ ಹೆಚ್ಚಾಗಬಹುದು. ಆದರೆ ಮಿತವ್ಯಯವನ್ನು ಮರೆಯಬೇಡಿ. ಸಾಲ ಅಥವಾ ಸಾಲದ ವಾಪಸಾತಿಯಲ್ಲಿ ಇಂದು ಸ್ವಲ್ಪ ವಿಳಂಬ ಸಾಧ್ಯ. ನಿಮ್ಮ ಹಣಕಾಸಿನಲ್ಲಿ ಸ್ಥಿರತೆ ತರಲು ನಿಯೋಜಿತ ಬಜೆಟ್ ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದು ದೈಹಿಕ ಶ್ರಮ ಮತ್ತು ಮಾನಸಿಕ ವಿಶ್ರಾಂತಿಯ ನಡುವೆ ಸಮತೋಲನ ಕಾಪಾಡಬೇಕು. ಗಂಟಲು, ಕಂಠ ಅಥವಾ ಕಣ್ಣಿನ ತೊಂದರೆಗಳ ಸಾಧ್ಯತೆ ಇದೆ. ಆಹಾರದಲ್ಲಿ ಶೀತಪಾನೀಯಗಳು, ತೈಲಯುಕ್ತ ಪದಾರ್ಥಗಳನ್ನು ತಪ್ಪಿಸಿ. ಮೇಲುಮೈ ನೋವು ಅಥವಾ ಕಂಠದ ನೋವು ಇದ್ದರೆ ತಕ್ಷಣ ಚಿಕಿತ್ಸೆ ಪಡೆಯಿರಿ. ಇಂದು ಮನಸ್ಸು ಸ್ವಲ್ಪ ಭಾರವಾಗಿರಬಹುದು. ಯೋಗ, ಧ್ಯಾನ, ಸಂಗೀತ ಅಥವಾ ಪ್ರಾಕೃತಿಕ ವಾತಾವರಣದಲ್ಲಿ ನಡೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಶುಕ್ರ ಗ್ರಹದ ಪ್ರಭಾವದಿಂದ ವಿಶ್ರಾಂತಿ, ಸುಗಂಧ, ಶ್ರವಣ ಸಂಸ್ಕೃತಿ ಮುಂತಾದವುಗಳಿಂದ ಮನಸ್ಸು ಹಿತವಾಗುತ್ತದೆ. ಶರೀರದಲ್ಲಿ ಶಕ್ತಿ ಪುನಃಸ್ಥಾಪನೆಗಾಗಿ ಹಣ್ಣು, ಹಾಲು ಮತ್ತು ಪ್ರಾಣಾಯಾಮ ಉಪಯುಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಜೀವನದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಆತ್ಮೀಯತೆ ಕಂಡುಬರುತ್ತದೆ. ಹಿರಿಯರ ಆಶೀರ್ವಾದ ಮತ್ತು ಅವರ ಸಲಹೆಗಳಿಂದ ಕೆಲಸಗಳು ಸುಗಮಗೊಳ್ಳುವುವು. ಕುಟುಂಬ ಸದಸ್ಯರ ನಡುವೆ ಸಹಕಾರದ ವಾತಾವರಣ ಉಂಟಾಗುತ್ತದೆ. ವಿವಾಹಿತರಾದವರು ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕ ಹಂಚಿಕೆ, ಮನಸ್ಸಿನ ಮಾತು ಮತ್ತು ಸೌಹಾರ್ದದ ಕ್ಷಣಗಳನ್ನು ಹಂಚಿಕೊಳ್ಳುವರು. ಪ್ರೇಮ ಸಂಬಂಧದಲ್ಲಿ ನಂಬಿಕೆ, ಪ್ರಾಮಾಣಿಕತೆ ಹಾಗೂ ಬಾಂಧವ್ಯ ಬಲಪಡುತ್ತದೆ.
ಮಕ್ಕಳ ವಿಷಯದಲ್ಲಿ ಸಂತೋಷಕರ ವಿಚಾರಗಳು ಕೇಳಿಬರಬಹುದು. ಆದರೆ ಕೋಪ ಅಥವಾ ಹಠದಿಂದ ದೂರವಿರುವುದು ಉತ್ತಮ. ಇಂದು ಮಾತನಾಡುವ ಮೊದಲು ಯೋಚಿಸಿ. ಪೋಷಕರು ಅಥವಾ ಹಿರಿಯರು ನೀಡುವ ಸಲಹೆ ಪಾಲಿಸಿದರೆ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷ ವೃದ್ಧಿಯಾಗುತ್ತದೆ. ವೀಕ್ಷಕರೇ, ನೀವು ಈ ದಿನದ ಗುರುವಾರ ಗುರುಗ್ರಹನ ಪ್ರಭಾವದಿಂದ ಆಧ್ಯಾತ್ಮಿಕ ಚಿಂತನೆಗಳು, ಧರ್ಮ, ದಾನ ಮತ್ತು ನಂಬಿಕೆಯ ವಿಷಯಗಳು ಮುಂದಾಗುತ್ತವೆ. ಇಂದು ವಿಷ್ಣು ಅಥವಾ ಗುರುದೇವರ ಆರಾಧನೆ ಅತ್ಯಂತ ಶುಭ. ಓಂ ಗುರುವೇ ನಮಃ ಎಂಬ ಮಂತ್ರವನ್ನು 16 ಅಥವಾ 32 ಬಾರಿ ಜಪಿಸಿದರೆ ಆತ್ಮಶಾಂತಿ ಮತ್ತು ಜ್ಞಾನ ವೃದ್ಧಿಯಾಗುತ್ತದೆ. ಹಳದಿ ಹೂವು, ಹಳದಿ ಬಟ್ಟೆ ಅಥವಾ ಹಸಿವಿಲ್ಲದವರಿಗೆ ಅನ್ನದಾನ ಮಾಡುವುದರಿಂದ ಪುಣ್ಯ ದೊರೆಯುತ್ತದೆ. ಗುರುಗ್ರಹದ ಶಕ್ತಿ ಜ್ಞಾನ, ಧೈರ್ಯ ಮತ್ತು ಶಾಂತಿಯನ್ನು ನೀಡುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಪ್ರಭಾವವನ್ನು ಸೂಚಿಸುತ್ತದೆ. ಇದು ಜ್ಞಾನ, ಆಧ್ಯಾತ್ಮಿಕತೆ ಮತ್ತು ವಿಸ್ತಾರದ ಪ್ರತೀಕ. ಇಂದು ಈ ಸಂಖ್ಯೆಯ ಶಕ್ತಿ ನಿಮಗೆ ಆತ್ಮವಿಶ್ವಾಸ ಹಾಗೂ ಪ್ರಗತಿಯನ್ನು ತರುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಬುದ್ಧಿವರ್ಧನೆ, ಧೈರ್ಯ ಹಾಗೂ ಆಶಾವಾದದ ಸಂಕೇತ. ಹಳದಿ ಬಣ್ಣದ ಉಡುಪು ಅಥವಾ ಹಳದಿ ಹೂವಿನ ಬಳಕೆ ಇಂದು ಶುಭಕಾರಕ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ, ವ್ಯಾಪಾರ ವ್ಯವಹಾರ, ಶಿಕ್ಷಣ ಅಥವಾ ಧಾರ್ಮಿಕ ಕಾರ್ಯಗಳಿಗೆ ಅನುಕೂಲ. ಈ ಸಮಯದಲ್ಲಿ ದೇವತಾ ಪೂಜೆ ಅಥವಾ ಹಿರಿಯರ ಆಶೀರ್ವಾದ ಪಡೆಯುವುದು ಶುಭಕರ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ಚುರುಕಿನ ಚಿಂತನೆ, ಸ್ಪಷ್ಟವಾದ ಸಂವಹನ ಹಾಗೂ ಬುದ್ಧಿವಂತಿಕೆಯ ಮೂಲಕ ದಿನವನ್ನು ಯಶಸ್ವಿಯಾಗಿ ರೂಪಿಸಬಹುದು. ಬುದ್ಧ ಗ್ರಹನ ಪ್ರಭಾವ ಇಂದಿನ ದಿನದಲ್ಲಿ ಅತ್ಯಂತ ಬಲವಾಗಿದೆ. ಇದರಿಂದ ನಿಮ್ಮ ವಾಕ್ಚಾತುರ್ಯ ಮತ್ತು ಮನೋಜ್ಞ ಸಂವಾದ ಶಕ್ತಿ ಹೆಚ್ಚುತ್ತದೆ. ಹೊಸ ಜನರನ್ನು ಭೇಟಿ ಮಾಡುವ, ಹೊಸ ಕಲಿಕೆಗಳ ಅವಕಾಶಗಳನ್ನು ಸ್ವೀಕರಿಸುವ ಮತ್ತು ಹೊಸ ದಿಕ್ಕಿನಲ್ಲಿ ಯೋಚನೆ ಮಾಡುವ ಉತ್ತಮ ದಿನವಿದು. ನಿಮ್ಮ ದ್ವಂದ್ವ ಸ್ವಭಾವ ಇಂದು ಕೆಲವು ಸಮಯದಲ್ಲಿ ಗೊಂದಲ ಉಂಟು ಮಾಡಬಹುದು. ಒಂದು ಕ್ಷಣ ಒಂದು ತೀರ್ಮಾನ, ಮುಂದಿನ ಕ್ಷಣ ಮತ್ತೊಂದು ಯೋಚನೆ. ಆದರೂ ಮನಸ್ಸನ್ನು ಸ್ಥಿರಗೊಳಿಸಿ ತೆಗೆದುಕೊಳ್ಳುವ ನಿರ್ಧಾರಗಳು ಯಶಸ್ಸಿಗೆ ದಾರಿ ತೋರಿಸುತ್ತವೆ. ಮಾತಿನಲ್ಲಿ ವಿವೇಕ ಇರಲಿ, ಯಾಕಂದರೆ ಇಂದಿನ ದಿನದಲ್ಲಿ ನಿಮ್ಮ ಮಾತುಗಳು ಇತರರ ಮನಸ್ಸಿನಲ್ಲಿ ಆಳವಾದ ಪ್ರಭಾವ ಬೀರುತ್ತವೆ. ಚಂದ್ರನ ತೃತೀಯ ಭಾವದಲ್ಲಿ ಸಂಚಾರ ಇರುವುದು ನಿಮ್ಮಲ್ಲಿ ಆತ್ಮವಿಶ್ವಾಸ, ಧೈರ್ಯ ಮತ್ತು ಹೊಸ ಪ್ರಯತ್ನಗಳ ಆಸಕ್ತಿ ಮೂಡಿಸುತ್ತದೆ. ಸಹೋದರ, ಸ್ನೇಹಿತರು ಅಥವಾ ಸಹೋದ್ಯೋಗಿಗಳೊಂದಿಗೆ ಹೊಸ ಸಂಪರ್ಕಗಳು ಬಲಪಡುತ್ತವೆ. ಸಂವಹನ, ಮಾಧ್ಯಮ, ಶಿಕ್ಷಣ, ಬರವಣಿಗೆ, ಮಾರಾಟ, ಸಂಶೋಧನೆ ಇತ್ಯಾದಿ ಕ್ಷೇತ್ರದವರಿಗಾಗಿ ಇದು ಬಹು ಫಲದಾಯಕ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ನಿಮಗೆ ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಕಾರ್ಯ ಪ್ರಾರಂಭಗಳ ಸಾಧ್ಯತೆಗಳಿವೆ. ಕೆಲವು ನಿಮಿಷಗಳ ನಿರ್ಧಾರಗಳು ಇಂದು ನಿಮ್ಮ ಕೆಲಸದ ದಿಕ್ಕು ಬದಲಾಯಿಸಬಹುದು. ಹಿರಿಯರಿಂದ ಮಾರ್ಗದರ್ಶನ ಅಥವಾ ಹೊಸ ಮಾರ್ಗದರ್ಶಕ ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ವಿಶ್ಲೇಷಣಾ ಶಕ್ತಿ ಹಾಗೂ ಮಾತಿನ ಕೌಶಲ್ಯದಿಂದ ನೀವು ಕೆಲಸದ ಸ್ಥಳದಲ್ಲಿ ಪ್ರಭಾವ ಬೀರುತ್ತೀರಿ. ಯಾವುದೇ ಕೆಲಸದಲ್ಲಿ ತಾಳ್ಮೆ ಮತ್ತು ಕ್ರಮಬದ್ಧತೆ ಕಾಪಾಡುವುದು ಮುಖ್ಯ. ಕೆಲಸದ ತಡೆಗಳು ಅಥವಾ ಮಾಹಿತಿ ಸಂವಹನದ ದೋಷಗಳಿಂದ ಸಣ್ಣ ಗೊಂದಲಗಳು ಉಂಟಾಗಬಹುದು. ಆದರೆ ನಿಮ್ಮ ಹಾಸ್ಯ ಪ್ರಜ್ಞೆ ಮತ್ತು ತುರ್ತು ನಿರ್ವಹಣಾ ಸಾಮರ್ಥ್ಯದಿಂದ ಪರಿಸ್ಥಿತಿ ಸರಿಯಾಗುತ್ತದೆ. ವ್ಯಾಪಾರಿಗಳಿಗೆ ಇಂದಿನ ದಿನ ಚಟುವಟಿಕೆಯುಳ್ಳ ದಿನ. ಹೊಸ ಗ್ರಾಹಕರ ಸಂಪರ್ಕ, ಹೊಸ ಆರ್ಡರ್ಗಳು ಅಥವಾ ವ್ಯಾಪಾರ ವಿಸ್ತರಣೆಯ ಚಿಂತನೆಗಳು ಎದುರಾಗಬಹುದು. ಡಿಜಿಟಲ್ ಪ್ರಚಾರ, ಸಂವಹನ ಅಥವಾ ಮಾರುಕಟ್ಟೆ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವವರಿಗೆ ಇಂದಿನ ಗ್ರಹಸ್ಥಿತಿ ಬಹು ಸಹಾಯಕ. ಹೊಸ ಒಪ್ಪಂದಗಳಿಗೆ ಸಹಿ ಮಾಡುವಾಗ ಕಾನೂನು ಅಂಶಗಳ ಪರಿಶೀಲನೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಚಟುವಟಿಕೆಯುಳ್ಳದಾದರೂ ಮಿತವ್ಯಯ ಅಗತ್ಯ. ಅಲ್ಪ ಪ್ರಮಾಣದ ಖರ್ಚುಗಳು ನಿರಂತರವಾಗಿ ಆಗಬಹುದು, ವಿಶೇಷವಾಗಿ ಸಂಚಾರ, ಕಚೇರಿ ಅಥವಾ ಇಂಟರ್ನೆಟ್ ಸೇವೆಗಳ ಖರ್ಚುಗಳು. ಆದಾಗ್ಯೂ ಚಿಂತಿಸಬೇಕಾದ ಅಗತ್ಯವಿಲ್ಲ. ನಿಮ್ಮ ಬುದ್ಧಿವಂತ ಹಣಕಾಸು ನಿರ್ವಹಣೆಯಿಂದ ಸ್ಥಿರತೆ ಸಾಧಿಸಬಹುದು. ಹಳೆಯ ಹೂಡಿಕೆಗಳಿಂದ ಕೆಲವು ಲಾಭಗಳು ದೊರೆಯುವ ಸಾಧ್ಯತೆ ಇದೆ. ಹೊಸ ಹೂಡಿಕೆ ಅಥವಾ ವ್ಯವಹಾರದಲ್ಲಿ ಪಾಲುದಾರಿಕೆ ಕುರಿತು ಯೋಚಿಸುತ್ತಿದ್ದರೆ ಹಿರಿಯರ ಅಥವಾ ಹಣಕಾಸು ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಸಾಲ ಕೊಡುವುದು ಅಥವಾ ಪಡೆಯುವುದು ಇಂದಿನ ದಿನ ಶ್ರೇಷ್ಠವಲ್ಲ. ಬ್ಯಾಂಕ್ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಕಾಯದ ಶ್ರಮದಿಂದ ಗಳಿಸಿದ ಹಣವನ್ನು ಟುಡೇ ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ. ಅನಗತ್ಯ ಖರ್ಚುಗಳಿಂದ ದೂರವಿರಿ ಮತ್ತು ಬಾಳಿನ ಅಗತ್ಯತೆಗಳನ್ನು ಶ್ರದ್ಧೆಯಿಂದ ನಿರ್ವಹಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನ ಸಮಾಧಾನಕರವಾದರೂ ಅಲ್ಪ ಪ್ರಮಾಣದ ಶ್ರಮದಿಂದ ನಿದ್ರಾಹೀನತೆ, ತಲೆಭಾರ ಅಥವಾ ಕಂಠದ ತೊಂದರೆ ಕಾಣಿಸಬಹುದು. ಹೆಚ್ಚು ಮಾತನಾಡುವ ಅಥವಾ ಡಿಜಿಟಲ್ ಮಾಧ್ಯಮದಲ್ಲಿ ಹೆಚ್ಚು ತೊಡಗುವವರಲ್ಲಿ
ಕಂಠದ ಒತ್ತಡ ಉಂಟಾಗುವ ಸಾಧ್ಯತೆ ಇದೆ. ಆಹಾರ ಸಮಯ ನಿಯಮ ಪಾಲಿಸಿ. ಹೆಚ್ಚಿನ ಚಹಾ ಅಥವಾ ಕಾಫಿ ಸೇವನೆ ತಪ್ಪಿಸಿ. ಶುದ್ಧ ನೀರು ಕುಡಿಯುವುದು ಹಾಗೂ ವಿಶ್ರಾಂತಿ ತೆಗೆದುಕೊಳ್ಳುವುದು ಅಗತ್ಯ. ಸಂಜೆ ಸಮಯದಲ್ಲಿ ನಡಿಗೆ ಅಥವಾ ಧ್ಯಾನ ಆರೋಗ್ಯಕ್ಕೆ ಶಾಂತಿಯನ್ನು ನೀಡುತ್ತದೆ. ಆತಂಕ ಅಥವಾ ಚಿಂತೆಗಳನ್ನು ಮನಸ್ಸಿನೊಳಗೆ ಇರಿಸಿಕೊಳ್ಳಬೇಡಿ. ಪುಸ್ತಕ ಓದುವುದು, ಹಸಿರು ತೋಟದಲ್ಲಿ ಸಮಯ ಕಳೆಯುವುದು ಅಥವಾ ಸಂಗೀತ ಕೇಳುವುದು ನಿಮ್ಮ ಮನಸ್ಸನ್ನು ಹಗುರಗೊಳಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಚುರುಕು ಚಟುವಟಿಕೆಗಳು ನಡೆಯಲಿವೆ. ನಿಮ್ಮ ಮಾತಿನ ಶೈಲಿ ಮತ್ತು ಮನೋಜ್ಞತೆಯಿಂದ ಎಲ್ಲರನ್ನೂ ಸಂತೋಷಪಡಿಸಬಹುದು. ಪತ್ನಿ ಅಥವಾ ಪತಿಗೆ ಸಹಕಾರದ ಮಾತುಗಳು ಮನದ ಒತ್ತಡ ನಿವಾರಣೆ ಮಾಡಲಿವೆ. ಕುಟುಂಬ ಸಭೆ ಅಥವಾ ಪ್ರಯಾಣದ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಸಹೋದರರು ಅಥವಾ ಬಂಧುಗಳೊಂದಿಗೆ ಸಣ್ಣ ತಕರಾರು ಉಂಟಾದರೂ ಅದನ್ನು ಸಂವಾದದ ಮೂಲಕ ಸುಲಭವಾಗಿ ಪರಿಹರಿಸಬಹುದು. ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನ ನಿಮ್ಮ ದಿನವನ್ನು ಶುಭಗೊಳಿಸುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಸಾಧನೆ ಬಗ್ಗೆ ಸಂತೋಷದ ಸುದ್ದಿ ಬರಬಹುದು. ವಿವಾಹಿತರಿಗಾಗಿ ಇಂದಿನ ದಿನ ಆತ್ಮೀಯ ಸಂವಾದ, ಹೊಸ ಆಲೋಚನೆಗಳು ಮತ್ತು ಸಹಕಾರದ ಬಲ ನೀಡುತ್ತದೆ. ಪ್ರೇಮಿಗಳಿಗಾಗಿ ಸಂಬಂಧದಲ್ಲಿ ಹೊಸ ಚೈತನ್ಯ, ಸ್ಪಷ್ಟತೆ ಹಾಗೂ ನಂಬಿಕೆ ಹೆಚ್ಚಾಗುತ್ತದೆ. ವೀಕ್ಷಕರೇ, ನೀವು ಈ ಬುಧವಾರದ ಬುಧಗ್ರಹನ ಪ್ರಭಾವ ನಿಮ್ಮ ಚಿಂತನೆಗಳಲ್ಲಿ ಚುರುಕು, ವಿವೇಕ ಮತ್ತು ಸಂವಹನದ ಬಲವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 51 ಬಾರಿ ಜಪಿಸಬಹುದು. ಹಸಿರು ಬಣ್ಣದ ವಸ್ತ್ರ ಧರಿಸಿ ದೇವರನ್ನು ಪೂಜಿಸುವುದು, ಗಿಡಗಳಿಗೆ ನೀರು ಹಾಯಿಸುವುದು ಅಥವಾ ವಿದ್ಯಾಭ್ಯಾಸದಲ್ಲಿರುವವರಿಗೆ ಸಹಾಯ ಮಾಡುವುದು ಇಂದು ಶುಭಕಾರಕ. ಬುದ್ಧ ದೇವತೆಗೆ ಹಸಿರು ಹೂವಿನ ಮಾಲೆ ಅರ್ಪಿಸಿದರೆ ಬುದ್ಧಿವರ್ಧನೆ ಹಾಗೂ ಧನಲಾಭ ಉಂಟಾಗುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧಗ್ರಹನ ಶಕ್ತಿ ಪ್ರತೀಕ. ಬುದ್ಧಿವಂತಿಕೆ, ಚುರುಕಿನ ಚಿಂತನೆ ಮತ್ತು ಸಂವಹನದ ನೈಪುಣ್ಯತೆಯನ್ನು ತರುವುದು. ಇದು ವೃತ್ತಿ ಮತ್ತು ಶಿಕ್ಷಣದಲ್ಲಿ ಯಶಸ್ಸನ್ನು ಹೆಚ್ಚಿಸುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಮನಸ್ಸಿಗೆ ತಂಪು, ಸಮತೋಲನ ಮತ್ತು ಸೃಜನಾತ್ಮಕ ಚೈತನ್ಯ ನೀಡುತ್ತದೆ. ಹಸಿರು ಬಣ್ಣದ ಉಡುಗೆ ಧರಿಸುವುದು ಅಥವಾ ಹಸಿರು ವಸ್ತುಗಳನ್ನು ಬಳಕೆ ಮಾಡುವುದು ಶುಭಕಾರಕ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ಹೊಸ ಯೋಜನೆ, ಸಂವಾದ, ವ್ಯವಹಾರ, ಶಿಕ್ಷಣ ಅಥವಾ ಪ್ರಯಾಣ ಆರಂಭಿಸುವುದು ಅತ್ಯಂತ ಶುಭಫಲದಾಯಕ. ಈ ಸಮಯದಲ್ಲಿ ಬುಧಗ್ರಹನ ಪ್ರಭಾವದಿಂದ ಚಿಂತನೆಗಳಲ್ಲಿ ಸ್ಪಷ್ಟತೆ ಹಾಗೂ ಶಕ್ತಿ ಉಂಟಾಗುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ತಮ್ಮ ಮನಸ್ಸಿನ ಆಳದಿಂದ ವಿಚಾರಿಸುವ, ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ದಿನವಾಗಿದೆ. ಚಂದ್ರನು ನಿಮ್ಮ ರಾಶಿಯಲ್ಲಿ ಸಂಚರಿಸುತ್ತಿರುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಅಲೆಮಾಲೆಯ ಭಾವನೆಗಳು ಎದ್ದೇಳಬಹುದು. ಆದಾಗ್ಯೂ ಈ ದಿನದಲ್ಲಿ ನಿಮ್ಮ ಹೃದಯದ ಧ್ವನಿಯನ್ನು ಕೇಳಿ ಕ್ರಮ ಕೈಗೊಂಡರೆ ಫಲಿತಾಂಶಗಳು ಉತ್ತಮವಾಗುತ್ತವೆ. ನಿಮ್ಮ ಅಂತರ್ನಾದ ಮತ್ತು ಅಂತರ್ದೃಷ್ಟಿ ಇಂದಿನ ಅತ್ಯಂತ ದೊಡ್ಡ ಶಕ್ತಿ. ಹಳೆಯ ಯೋಜನೆಗಳಲ್ಲಿ ಮುಂದುವರಿಯಲು ಹೊಸ ಪ್ರೇರಣೆ ದೊರೆಯುತ್ತದೆ. ಮನೆಯ, ಕುಟುಂಬದ ಅಥವಾ ಆಪ್ತರ ವಿಚಾರದಲ್ಲಿ ಹೆಚ್ಚು ತೊಡಗಿಕೊಳ್ಳುವ ಸಾಧ್ಯತೆ ಇದೆ. ಕೆಲಸದ ಒತ್ತಡದ ನಡುವೆಯೂ ಮನಸ್ಸಿನ ಶಾಂತಿಯನ್ನು ಕಾಪಾಡಿಕೊಳ್ಳಿ. ನಿಮ್ಮ ಮಾತಿನ ತಾಳ್ಮೆ ಮತ್ತು ಮೃದುತನವು ಇಂದಿನ ಪ್ರಮುಖ ಶಕ್ತಿ. ಹೊಸ ಸಂಪರ್ಕಗಳು, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದು ಅಥವಾ ಹಳೆಯ ಸ್ನೇಹಿತರೊಂದಿಗೆ ಪುನಃ ಸಂಪರ್ಕ ಸಾಧಿಸುವ ಸಂದರ್ಭಗಳು ಬರಬಹುದು. ಈ ದಿನದಲ್ಲಿ ಕಟಕ ರಾಶಿಯವರು ಮನಸ್ಸಿನ ನೆಮ್ಮದಿ ಮತ್ತು ಮನೋಜ್ಞ ಸಂಭಾಷಣೆಗಳಿಂದ ಸುಖಪಡುವರು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದು ಕೆಲವು ಹೊಸ ಜವಾಬ್ದಾರಿಗಳು ಬರಬಹುದು. ನಿಮ್ಮ ಕೆಲಸದಲ್ಲಿ ತೊಡಗಿಸಿಕೊಂಡು ಶ್ರದ್ಧೆಯಿಂದ ನಡೆದುಕೊಂಡರೆ ಹಿರಿಯರಿಂದ ಮೆಚ್ಚುಗೆ ಖಚಿತ. ಕೆಲವರಿಗೆ ಸಹೋದ್ಯೋಗಿಗಳ ಸಹಕಾರವು ದೊರೆಯಬಹುದು, ಆದರೆ ಅಲ್ಪ ಅಸಮ್ಮತಿ ಉಂಟಾಗುವ ಸಾಧ್ಯತೆ ಇದೆ. ಮಾತಿನಲ್ಲಿನ ಮಿತವಚನದಿಂದ ಸಮಸ್ಯೆ ತಪ್ಪಿಸಬಹುದು. ಕಚೇರಿ ಅಥವಾ ಸಂಸ್ಥೆಯಲ್ಲಿ ಹೊಸ ಯೋಜನೆ, ಪ್ರಸ್ತಾವನೆ ಅಥವಾ ಮಂಡನೆಗೆ ನಿಮ್ಮ ಅಭಿಪ್ರಾಯ ಕೇಳಬಹುದು. ಈ ಸಂದರ್ಭದಲ್ಲಿನ ನಿಮ್ಮ ಸ್ಪಷ್ಟತೆ ಮತ್ತು ಸಮತೋಲನ ಮುಖ್ಯ. ವೃತ್ತಿ ಜೀವನದಲ್ಲಿ ಮುಂದಿನ ಹಂತಕ್ಕೆ ಯೋಚನೆ ಮಾಡುವ ಸಮಯ ಇದಾಗಿದೆ. ಉದ್ಯಮಿಗಳಾದವರು ತಮ್ಮ ವ್ಯವಹಾರದಲ್ಲಿ ಹೊಸ ಮಾರಾಟ ತಂತ್ರಗಳನ್ನು ಪ್ರಯತ್ನಿಸಬಹುದು. ಗ್ರಾಹಕರ ಜೊತೆ ಸಂಪರ್ಕ ಬಲಪಡಿಸುವುದು ಲಾಭದಾಯಕ. ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರ ಸಂಪರ್ಕಗಳು ಅಥವಾ ಹಳೆಯ ಬಾಕಿ ಹಣ ವಾಪಸ್ ಪಡೆಯುವ ಸಾಧ್ಯತೆ ಇದೆ. ಆದರೆ ಹೊಸ ಹೂಡಿಕೆ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಸಮತೋಲನದ ದಿನ. ಆದಾಯ ನಿಧಾನವಾಗಿ ವೃದ್ಧಿಯಾಗುವ ಲಕ್ಷಣವಿದೆ, ಆದರೆ ಖರ್ಚುಗಳು ಹೆಚ್ಚು ಆಗಬಹುದು. ಕುಟುಂಬದ ಅಗತ್ಯಗಳು, ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯ ಖರ್ಚುಗಳು ಎದುರಾಗಬಹುದು. ಆದ್ದರಿಂದ ಮಿತವ್ಯಯದ ನಿಲುವು ಅಗತ್ಯ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಸ್ವಲ್ಪ ಲಾಭದ ಪ್ರಾರಂಭ ಕಾಣಬಹುದು.
ಆದರೆ ಹೊಸ ಹೂಡಿಕೆ ಮಾಡುವ ಮುನ್ನ ಹಿರಿಯರ ಅಥವಾ ಹಣಕಾಸು ಸಲಹೆಗಾರರ ಸಲಹೆ ಪಡೆಯುವುದು ಸೂಕ್ತ. ಸಾಲದ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ತುರ್ತು ನಿರ್ಧಾರಗಳಿಂದ ದೂರವಿರಿ. ದಿನದ ಮಧ್ಯಭಾಗದಲ್ಲಿ ಹಣಕಾಸು ವ್ಯವಹಾರಗಳಲ್ಲಿ ತೊಂದರೆ ಅಥವಾ ವಿಳಂಬ ಸಂಭವಿಸಬಹುದು. ಆದ್ದರಿಂದ ದಸ್ತಾವೇಜುಗಳ ಪರಿಶೀಲನೆ ಮಾಡುವುದು ಅವಶ್ಯ. ಶನಿವಾರದ ಶನಿಯ ಪ್ರಭಾವದಿಂದ ಹಣದ ವ್ಯವಹಾರಗಳಲ್ಲಿ ಶಿಸ್ತಿನ ನಿಲುವು ಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮನಸ್ಸಿನ ಮತ್ತು ದೇಹದ ಶಾಂತಿಯ ಸಂಯಮ ಅಗತ್ಯವಿದೆ. ಅಲ್ಪಮಟ್ಟಿನ ತಲೆನೋವು, ಕಣ್ಣಿನ ತೊಂದರೆ ಅಥವಾ ನಿದ್ರೆ ಕೊರತೆ ಕಾಣಿಸಿಕೊಳ್ಳಬಹುದು. ಈ ದಿನದ ಚಂದ್ರನ ಪ್ರಭಾವದಿಂದ ಭಾವನಾತ್ಮಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಆದ್ದರಿಂದ ಮನಸ್ಸು ಶಾಂತವಾಗಿಡಲು ಧ್ಯಾನ ಅಥವಾ ಸಣ್ಣ ಸುತ್ತಾಟ ಪ್ರಯೋಜನಕಾರಕ. ಆಹಾರದಲ್ಲಿ ಹಾಲು, ಹಣ್ಣು ಮತ್ತು ದ್ರವ ಪದಾರ್ಥಗಳ ಸೇವನೆ ಹೆಚ್ಚಿಸಬೇಕು. ಹೆಚ್ಚು ಬಿಸಿ ಅಥವಾ ಖಾರದ ಪದಾರ್ಥಗಳಿಂದ ದೂರವಿರಿ. ಹೃದಯ, ಜೀರ್ಣಕ್ರಿಯೆ ಅಥವಾ ಶರೀರದ ಉಷ್ಣತೆಯ ಬಗ್ಗೆ ಎಚ್ಚರಿಕೆ ಅಗತ್ಯ. ಯೋಗ, ಪ್ರಾಣಾಯಾಮ ಅಥವಾ ತಣ್ಣನೆಯ ನೀರಿನ ಸ್ನಾನದಿಂದ ಶರೀರ ಮತ್ತು ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ರಾತ್ರಿ ಸಮಯದಲ್ಲಿ ಅತಿಯಾಗಿ ಚಿಂತಿಸದೆ ಶಾಂತವಾದ ನಿದ್ರೆ ಪಡೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದ ವಿಚಾರದಲ್ಲಿ ಇಂದು ಸಂವೇದನಾತ್ಮಕ ವಿಷಯಗಳು ಉದ್ಭವಿಸಬಹುದು. ಪತಿ ಅಥವಾ ಪತ್ನಿಯೊಂದಿಗೆ ಮಾತನಾಡುವಾಗ ಅರ್ಥ ಮಾಡಿಕೊಳ್ಳುವ ನಿಲುವು ಅಗತ್ಯ. ಅಲ್ಪ ಗೊಂದಲಗಳಿದ್ದರೂ ಸಹ ನಿಮ್ಮ ಮೃದು ಧೋರಣೆ ಅವುಗಳನ್ನು ಸರಿಪಡಿಸಬಲ್ಲದು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ಯೋಜನೆ ಕುರಿತು ಚರ್ಚೆಗಳು ನಡೆಯಬಹುದು. ಹಿರಿಯರ ಸಲಹೆ ಕೇಳಿ ನಿರ್ಧಾರ ಮಾಡಿದರೆ ಶುಭ ಫಲ. ಕುಟುಂಬದ ಸದಸ್ಯರ ಒಗ್ಗಟ್ಟಿನಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ನಿರ್ಮಾಣವಾಗುತ್ತದೆ. ವಿವಾಹಿತರಾಗಿ ಇರುವವರು ಸಂಗಾತಿಯೊಂದಿಗೆ ಆಪ್ತ ಸಂವಾದ ನಡೆಸುವ ಸಾಧ್ಯತೆ ಇದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಇಂದು ಪರಸ್ಪರ ನಂಬಿಕೆ ಮತ್ತು ಭಾವನಾತ್ಮಕ ಬಾಂಧವ್ಯ ಬಲಪಡಿಸಿಕೊಳ್ಳುವ ಸಮಯ. ಕುಟುಂಬದ ಆರೈಕೆಯಲ್ಲಿ ಹೆಚ್ಚು ಸಮಯ ಕಳೆಯುವುದರಿಂದ ನಿಮಗೆ ಆಂತರಿಕ ಸಂತೃಪ್ತಿ ದೊರೆಯುತ್ತದೆ. ವೀಕ್ಷಕರೇ, ನೀವು ಈ ದಿನದ ಬುಧವಾರದಲ್ಲಿ ಚಂದ್ರ ಮತ್ತು ಬುದ್ಧ ಗ್ರಹಗಳ ಪ್ರಭಾವದಿಂದ ಮನಸ್ಸಿನ ಸ್ಥಿತಿಯಲ್ಲಿ ಅಲೆಮಾಲೆಯುಂಟಾಗಬಹುದು. ಅದನ್ನು ಸಮತೋಲನಕ್ಕೆ ತರಲು ಧ್ಯಾನ, ದೇವಾರಾಧನೆ ಮತ್ತು ಸಾಂತ್ವನದ ವಾಣಿ ಉಪಯುಕ್ತ. ನೀರಿನ ತತ್ವವು ನಿಮ್ಮ ರಾಶಿಯ ಮೂಲವಾದ್ದರಿಂದ ಗಂಗಾಜಲ ಅಥವಾ ಶುದ್ಧ ನೀರಿನಿಂದ ದೇವರಿಗೆ ಅಭಿಷೇಕ ಮಾಡಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 11 ಅಥವಾ 21 ಬಾರಿ ಜಪಿಸಿ. ಈ ಮಂತ್ರ ಮನಸ್ಸಿನ ಸ್ಥಿರತೆ ಮತ್ತು ಭಾವನಾತ್ಮಕ ಶಾಂತಿಯನ್ನು ನೀಡುತ್ತದೆ. ಹಾಲು ಅಥವಾ ಅಕ್ಕಿ ದಾನ ಮಾಡುವುದು ಇಂದು ಅತ್ಯಂತ ಶುಭಕರ. ಚಂದ್ರನಿಗೆ ಬಿಳಿ ಹೂ, ಬಿಳಿ ವಸ್ತ್ರ ಅಥವಾ ಹಾಲಿನ ದೀಪ ಅರ್ಪಿಸಿದರೆ ಮನಸ್ಸಿನ ಶಾಂತಿ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಪ್ರಭಾವದ ಸಂಕೇತ. ಇದು ಭಾವನೆ, ಸೌಮ್ಯತೆ ಮತ್ತು ಒಳನೋಟದ ಪ್ರತೀಕ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಮನಸ್ಸು ಸೂಕ್ಷ್ಮವಾಗಿರುತ್ತದೆ. ಆದ್ದರಿಂದ ಒಳಗುಣದ ಶಕ್ತಿಯನ್ನು ಉತ್ತಮ ದಾರಿಗೆ ಹರಿಸಿ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶುದ್ಧತೆ, ಶಾಂತಿ ಮತ್ತು ಸ್ಪಷ್ಟತೆಯ ಸಂಕೇತ. ಬಿಳಿ ಬಣ್ಣದ ಉಡುಗೆ ಅಥವಾ ಆಭರಣ ಧರಿಸುವುದು ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಕುಟುಂಬ, ವ್ಯಾಪಾರ ಅಥವಾ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ತೊಡಗಿಕೊಳ್ಳುವುದು ಫಲಕಾರಕ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಸ್ಥಿರವಾಗಿ ಕೆಲಸ ನಿರ್ವಹಿಸಲು ಸಿದ್ಧವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ವ್ಯಕ್ತಿತ್ವದ ಪ್ರಕಾಶದಿಂದ ಸುತ್ತಲಿನವರ ಗಮನ ಸೆಳೆಯುವರು. ನಿಮ್ಮ ಆತ್ಮವಿಶ್ವಾಸ, ನಾಯಕತ್ವ ಮತ್ತು ನಿಷ್ಠೆ ಇಂದಿನ ದಿನದ ಪ್ರಮುಖ ಶಕ್ತಿಗಳು. ಸೂರ್ಯನ ಪ್ರಭಾವದಿಂದ ನಿಮಗೆ ಪ್ರೇರಣೆ ಮತ್ತು ಉತ್ಸಾಹ ಹೆಚ್ಚಾಗುತ್ತದೆ. ನೀವು ಕೈಗೆತ್ತಿಕೊಂಡ ಕೆಲಸಗಳಲ್ಲಿ ನಿಮಗೆ ಸ್ವತಂತ್ರತೆ ಮತ್ತು ನಿರ್ಧಾರ ಶಕ್ತಿ ನೀಡುವ ಸಂದರ್ಭಗಳು ಎದುರಾಗುತ್ತವೆ. ಹೊಸ ಆಲೋಚನೆಗಳು, ಹೊಸ ಯೋಜನೆಗಳು ಅಥವಾ ಪ್ರಸ್ತಾಪಗಳು ನಿಮ್ಮ ಮುಂದೆ ಬರಬಹುದು. ಈ ದಿನದಲ್ಲಿ ನಿಮ್ಮ ಪ್ರಭಾವ ಮತ್ತು ಮಾತಿನ ಶಕ್ತಿ ಹೆಚ್ಚು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಹಿರಿಯರು ಅಥವಾ ಪ್ರಭಾವಿ ವ್ಯಕ್ತಿಗಳ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ಧೈರ್ಯದಿಂದ ಮುಂದೆ ಸಾಗಿದರೆ ಯಶಸ್ಸು ಖಚಿತ. ಹಳೆಯ ಕೆಲಸಗಳಲ್ಲಿ ಬಂದ ಅಡೆತಡೆಗಳು ನಿಧಾನವಾಗಿ ನಿವಾರಣೆಯಾಗುತ್ತವೆ. ಕೆಲವರಿಗೆ ಇಂದಿನ ದಿನ ಆತ್ಮ ಪರಿಶೀಲನೆ ಮತ್ತು ಒಳನೋಟದ ಅಗತ್ಯವಿದೆ. ನಿಜವಾದ ನಾಯಕತ್ವ ತೋರಿಸಲು ನಿಮಗೆ ಸಂದರ್ಭ ಬಂದಾಗ ಶಾಂತವಾಗಿ ಆದರೆ ದೃಢವಾಗಿ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವ ಸಿಂಹರಾಶಿಯವರು ಇಂದು ತಮ್ಮ ಪ್ರಾಮಾಣಿಕತೆ ಮತ್ತು ಪ್ರಾಬಲ್ಯದಿಂದ ಗುರುತಿಸಿಕೊಳ್ಳುವರು. ಹಿರಿಯ ಅಧಿಕಾರಿಗಳ ಗಮನ ನಿಮಗೆ ಹೆಚ್ಚು ಸೆಳೆಯುತ್ತದೆ. ನಿಮಗೆ ಹೊಸ ಹೊಣೆಗಾರಿಕೆ ಅಥವಾ ಪ್ರಮುಖ ಯೋಜನೆಯ ನೇತೃತ್ವ ದೊರೆಯುವ ಸಾಧ್ಯತೆ ಇದೆ. ಸಭೆಗಳಲ್ಲಿ ಅಥವಾ ತೀರ್ಮಾನಗಳಲ್ಲಿ ನಿಮ್ಮ ಮಾತಿಗೆ ಪ್ರಾಮುಖ್ಯತೆ ದೊರೆಯುತ್ತದೆ. ಕೆಲವರು ಹುದ್ದೆ ಬದಲಾವಣೆಯ ಯೋಚನೆ ಮಾಡಬಹುದು.
ಆದರೆ ಯಾವುದೇ ನಿರ್ಧಾರ ಕೈಗೊಳ್ಳುವ ಮೊದಲು ಎಲ್ಲ ಆಯಾಮಗಳನ್ನು ವಿಶ್ಲೇಷಿಸಿ ನಡೆದುಕೊಳ್ಳುವುದು ಉತ್ತಮ. ವೃತ್ತಿಯಲ್ಲಿ ಪ್ರಗತಿಗೆ ಹೊಸ ಮಾರ್ಗಗಳು ತೆರೆಯುವ ದಿನವಿದು. ಸ್ವಯಂ ಉದ್ಯೋಗಿಗಳು ಅಥವಾ ವ್ಯಾಪಾರಿಗಳು ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಹೊಸ ತಂತ್ರಗಳನ್ನು ಅನುಸರಿಸಬಹುದು. ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ಅಥವಾ ಹೊಸ ಒಪ್ಪಂದಗಳು ಬರುವ ಸಾಧ್ಯತೆ ಇದೆ. ಲಾಭದಾಯಕ ಒಪ್ಪಂದಗಳಿಗೂ ಇಂದು ದಿನ ಅನುಕೂಲಕರ. ಆದರೆ ಬಂಡವಾಳ ಹೂಡಿಕೆಯಲ್ಲಿ ಅತಿ ವಿಶ್ವಾಸ ತೋರಬೇಡಿ. ನಿಯೋಜಿತ ಯೋಚನೆ ಮತ್ತು ಸಮಯ ಪಾಲನೆ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಇಂದು ಉತ್ತಮ ಚಲನೆ ಕಾಣಬಹುದು. ಹೊಸ ಆದಾಯದ ಮೂಲಗಳು ಹುಟ್ಟಬಹುದು. ಹಿಂದಿನ ಹೂಡಿಕೆಗಳಿಂದ ಲಾಭ ಅಥವಾ ಬಾಕಿ ಹಣ ವಾಪಸ್ ದೊರೆಯುವ ಸಂಭವವಿದೆ. ಆದರೂ ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಮಕ್ಕಳ ಶಿಕ್ಷಣ ಅಥವಾ ಸಾಮಾಜಿಕ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದ ವೆಚ್ಚಗಳು ಸಂಭವಿಸಬಹುದು. ಹಣಕಾಸಿನಲ್ಲಿ ನಿಖರ ಲೆಕ್ಕಪತ್ರದ ನಿರ್ವಹಣೆ ಅಗತ್ಯ. ಆಸ್ತಿಯ ವ್ಯವಹಾರಗಳು ಅಥವಾ ಬಂಡವಾಳ ಹೂಡಿಕೆ ವಿಚಾರದಲ್ಲಿ ಇಂದು ಶಾಂತವಾಗಿ ನಿರ್ಧಾರ ಮಾಡಿ. ಹಿರಿಯರ ಸಲಹೆ ಮತ್ತು ಅನುಭವದಿಂದ ಉತ್ತಮ ಫಲ ದೊರೆಯಬಹುದು. ಸಾಲದ ವ್ಯವಹಾರಗಳಿಗೆ ಇಂದು ಕೈಹಾಕಬೇಡಿ. ಲಾಭದಾಯಕ ದಿನವಾದರೂ ಅಹಂಕಾರದಿಂದ ಖರ್ಚು ಮಾಡುವ ಚಟ ತಪ್ಪಿಸಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮದಿಂದ ಉತ್ತಮ ಫಲದ ದಿನ. ದೇಹದ ಶಕ್ತಿ ಮತ್ತು ಮನಸ್ಸಿನ ಚೈತನ್ಯ ಇಂದಿನ ಬೆಳಗಿನ ಹೊತ್ತಿನಲ್ಲಿ ಉತ್ಸಾಹ ತುಂಬುತ್ತದೆ. ಆದರೆ ದಿನದ ಮಧ್ಯದಲ್ಲಿ ಅಲ್ಪ ಆಯಾಸ ಅಥವಾ ಕಂಠದ ತೊಂದರೆ, ರಕ್ತದೊತ್ತಡದ ಏರಿಳಿತಗಳ ಸಾಧ್ಯತೆ ಇದೆ. ವಿಶ್ರಾಂತಿ ಮತ್ತು ಸಮಯ ಪಾಲನೆ ಅಗತ್ಯ. ನಿಯಮಿತ ವ್ಯಾಯಾಮ, ಯೋಗ ಅಥವಾ ಸೂರ್ಯ ನಮಸ್ಕಾರ ನಿಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಶಕ್ತಿ ನೀಡುತ್ತದೆ. ಆಹಾರದಲ್ಲಿ ಹೆಚ್ಚು ಮಸಾಲೆ, ಎಣ್ಣೆ ಅಥವಾ ತೈಲ ಪದಾರ್ಥ ತಪ್ಪಿಸಿ. ನೀರು ಹೆಚ್ಚು ಕುಡಿಯಿರಿ. ಮಧ್ಯಾಹ್ನದ ಬಳಿಕ ನಿದ್ರೆ ಅಥವಾ ವಿಶ್ರಾಂತಿ ನಿಮಗೆ ಪುನಃ ಶಕ್ತಿ ನೀಡುತ್ತದೆ. ಮನಸ್ಸಿನಲ್ಲಿ ಕೆಲವು ಆತಂಕ ಅಥವಾ ಒತ್ತಡ ಉಂಟಾಗಬಹುದು, ವಿಶೇಷವಾಗಿ ಕೆಲಸದ ಒತ್ತಡದಿಂದ. ಸಂಗೀತ ಅಥವಾ ಧ್ಯಾನದಿಂದ ಮನಸ್ಸು ಶಾಂತಗೊಳ್ಳುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಸಂತೋಷದ ವಾತಾವರಣ ನಿರ್ಮಾಣವಾಗಬಹುದು. ನಿಮ್ಮ ಮಾತಿನ ಪ್ರಭಾವದಿಂದ ಕುಟುಂಬದ ಸದಸ್ಯರಲ್ಲಿ ವಿಶ್ವಾಸ ಮತ್ತು ಆನಂದ ಮೂಡಬಹುದು. ಪತ್ನಿ, ಪತಿ, ಮಕ್ಕಳು ಅಥವಾ ಹಿರಿಯರೊಂದಿಗೆ ಸುಂದರ ಸಂವಾದ ಮತ್ತು ಸಹಕಾರದ ದಿನವಿದು. ನಿಮ್ಮ ಪ್ರೀತಿ ಮತ್ತು ಹೃದಯಪೂರ್ವಕ ನಡೆ ಇಂದಿನ ದಿನದಲ್ಲಿ ಬಂಧನಗಳನ್ನು ಬಲಪಡಿಸುತ್ತದೆ. ವಿವಾಹಿತರಾದವರು ಸಂಗಾತಿಯ ಮನಸ್ಸು ಗೆಲ್ಲುವ ರೀತಿಯಲ್ಲಿ ಮಾತನಾಡಬೇಕು. ಪ್ರೀತಿಯ ಸಂಬಂಧದಲ್ಲಿರುವವರಿಗೆ ಒಳ್ಳೆಯ ಸುದ್ದಿಗಳು ಬರಬಹುದು. ಹೊಸ ಪರಿಚಯಗಳು ಪ್ರೀತಿ ಅಥವಾ ಸ್ನೇಹಕ್ಕೆ ತಿರುಗಬಹುದು. ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ತೋರಿಸಿ. ಕುಟುಂಬದ ಸದಸ್ಯರ ಆಶಯಗಳಿಗೆ ಗೌರವ ತೋರಿದರೆ ಮನೆಯಲ್ಲಿನ ಶಾಂತಿ ಮತ್ತು ನೆಮ್ಮದಿ ಹೆಚ್ಚುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಸಾಧನೆಗೆ ಸಂತೋಷದ ಸಂದರ್ಭವಿರಬಹುದು. ವೀಕ್ಷಕರೇ, ನೀವು ಈ ದಿನದ ಬುಧವಾರದ ಪ್ರಭಾವದಿಂದ ಬುದ್ಧ ಗ್ರಹ ಮತ್ತು ಸೂರ್ಯನ ಸಂಯೋಗ ನಿಮಗೆ ಬುದ್ಧಿವಂತ ನಿರ್ಧಾರ ಮತ್ತು ಪ್ರಕಾಶಮಾನ ಚಿಂತನೆಗಳನ್ನು ನೀಡುತ್ತದೆ. ಆದ್ದರಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ಧ್ಯಾನ, ಸೂರ್ಯ ನಮಸ್ಕಾರ ಮತ್ತು ಜಪಗಳು ಅತ್ಯಂತ ಫಲಪ್ರದ. ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಜಲಾರ್ಪಣೆ ಮಾಡಿ ಓಂ ಹ್ರೀಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 21 ಅಥವಾ 51 ಬಾರಿ ಜಪಿಸಿ. ಇದು ನಿಮ್ಮ ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ಮನಸ್ಸಿನ ಗೊಂದಲಗಳನ್ನು ದೂರ ಮಾಡುತ್ತದೆ. ಸೂರ್ಯನ ಆಭಾಶಕ್ತಿಯೊಂದಿಗೆ ದಿನವನ್ನು ಪ್ರಾರಂಭಿಸಿದರೆ ಧೈರ್ಯ ಮತ್ತು ಆತ್ಮವಿಶ್ವಾಸ ದಿನವಿಡೀ ನಿಮಗೆ ನೆರವಾಗುತ್ತದೆ. ಬಡವರಿಗೆ ಅಕ್ಕಿ ಅಥವಾ ಬೆಳಕಿನ ದೀಪದ ದಾನ ಮಾಡಿದರೆ ಪಾಪ ಪರಿಹಾರಕ ಮತ್ತು ಶುಭ ಫಲಕಾರಕ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸೂರ್ಯನ ಶಕ್ತಿ ಮತ್ತು ನಾಯಕತ್ವದ ಪ್ರತೀಕ. ಇದು ಆತ್ಮವಿಶ್ವಾಸ, ಪ್ರಗತಿ ಮತ್ತು ಸ್ಪಷ್ಟ ನಿರ್ಧಾರಗಳ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ಇಂದು ನಿಮ್ಮ ಮನಸ್ಸು ದೃಢವಾಗಿರುತ್ತದೆ. ಅದೃಷ್ಟದ ಬಣ್ಣ ಕೇಸರಿ ಅಥವಾ ಚಿನ್ನದ ಹಳದಿ. ಈ ಬಣ್ಣ ನಿಮ್ಮಲ್ಲಿ ಉತ್ಸಾಹ, ಶಕ್ತಿ ಮತ್ತು ಚೈತನ್ಯ ತುಂಬುತ್ತದೆ. ಕೇಸರಿ ಬಣ್ಣದ ಉಡುಪು ಅಥವಾ ಹಳದಿ ಹೂವಿನ ಅಲಂಕಾರದಿಂದ ಶುಭ ಫಲ ಸಿಗುತ್ತದೆ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ ಬೆಳಗ್ಗೆ 11:30. ಈ ಸಮಯದಲ್ಲಿ ಕೆಲಸ ಪ್ರಾರಂಭಿಸುವುದು, ಹೊಸ ಯೋಜನೆ ಆರಂಭಿಸುವುದು ಅಥವಾ ಮುಖ್ಯ ಮಾತುಕತೆ ನಡೆಸುವುದು ಯಶಸ್ವಿಯಾಗುತ್ತದೆ. ಈ ಸಮಯದಲ್ಲಿ ಸೂರ್ಯನ ಶಕ್ತಿ ನಿಮಗೆ ಬಲ ನೀಡುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ತಮ್ಮ ವಿಶ್ಲೇಷಣಾತ್ಮಕ ಚಿಂತನೆ, ಶಿಸ್ತಿನ ನಡೆ ಮತ್ತು ಕಾರ್ಯನಿಷ್ಠೆಯಿಂದ ದಿನವನ್ನು ನಿರ್ವಹಿಸುವರು. ಈ ದಿನದ ಚಂದ್ರನ ಸಂಚಾರವು ನಿಮ್ಮ ಮನಸ್ಸಿಗೆ ತಾಳ್ಮೆ, ಶಾಂತಿ ಮತ್ತು ಏಕಾಗ್ರತೆಯನ್ನು ನೀಡುತ್ತದೆ. ನಿಮ್ಮ ಆಯೋಜನೆ ಶಕ್ತಿ ಮತ್ತು ಸಣ್ಣ ವಿಷಯಗಳ ಮೇಲಿನ ಗಮನದಿಂದ ಕೆಲಸಗಳಲ್ಲಿ ಸ್ಪಷ್ಟತೆ ಮೂಡುತ್ತದೆ. ಈ ದಿನ ನಿಮ್ಮಲ್ಲಿ ಒಳಗಿನ ಶಕ್ತಿ ಹೆಚ್ಚಾಗಿದ್ದು ಬುದ್ಧಿವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಕಾರಿ.
ಯಾವುದಾದರೂ ಹೊಸ ಕಾರ್ಯಾರಂಭಕ್ಕೆ ಅಥವಾ ಹಳೆಯ ಯೋಜನೆಗೆ ಪರಿಷ್ಕರಣೆ ಮಾಡಲು ಇದು ಸೂಕ್ತ ಸಮಯ. ಸಹೋದ್ಯೋಗಿಗಳು ಅಥವಾ ಸ್ನೇಹಿತರಿಂದ ಸಹಕಾರ ದೊರೆಯುವ ಸಾಧ್ಯತೆ ಇದೆ. ಆದರೆ ಚಿಂತನೆಗಳಲ್ಲಿ ಹೆಚ್ಚು ವಿಶ್ಲೇಷಣೆಯು ಕೆಲವೊಮ್ಮೆ ತಡವಾದ ನಿರ್ಧಾರಗಳಿಗೆ ಕಾರಣವಾಗಬಹುದು. ಆದ್ದರಿಂದ ತಾಳ್ಮೆಯ ಜೊತೆಗೆ ಸಮಯ ನಿಯಂತ್ರಣವು ಅಗತ್ಯ. ಈ ದಿನ ನಿಮ್ಮಲ್ಲಿ ಆತ್ಮ ಪರಿಶೀಲನೆ ಮತ್ತು ಸ್ವಂತ ಬೆಳವಣಿಗೆಯ ಮೇಲೆ ಗಮನ ಕೊಡಬೇಕಾದ ಮನೋಭಾವ ಮೂಡುತ್ತದೆ. ಧರ್ಮ ಅಧ್ಯಯನ ಮತ್ತು ಆತ್ಮಶ್ರದ್ಧೆಯ ದಾರಿಯಲ್ಲಿ ನಡೆಯಲು ಮನಸ್ಸು ಪ್ರೇರೇಪಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಕನ್ಯಾ ರಾಶಿಯವರು ತಮ್ಮ ಕರ್ತವ್ಯಗಳಲ್ಲಿ ನಿಷ್ಠೆ ಮತ್ತು ಶಿಸ್ತು ತೋರಿಸುವ ದಿನವಿದು. ಕೆಲಸದಲ್ಲಿ ನೀವು ತೋರಿಸುವ ಸ್ಪಷ್ಟತೆ, ಲೆಕ್ಕಾಚಾರ ಮತ್ತು ಆಯೋಜನೆಯಿಂದ ಹಿರಿಯರು ಮೆಚ್ಚಿಕೊಳ್ಳುವರು. ಕಚೇರಿಯಲ್ಲಿ ನಿರ್ಣಾಯಕ ವಿಚಾರಗಳಲ್ಲಿ ನಿಮ್ಮ ಸಲಹೆಗಳಿಗೆ ಪ್ರಾಮುಖ್ಯತೆ ದೊರೆಯುತ್ತದೆ. ಹೊಸ ಯೋಜನೆಗಳು, ದಾಖಲೆ ಪರಿಶೀಲನೆ ಅಥವಾ ವರದಿಗಳ ತಯಾರಿ ಮಾಡುವಲ್ಲಿ ನಿಮ್ಮ ಪ್ರತಿಭೆ ಮೆರೆದಾಡುತ್ತದೆ. ಕೆಲವರಿಗೆ ಪ್ರೋತ್ಸಾಹ ಅಥವಾ ಹುದ್ದೆ ಬದಲಾವಣೆ ಕುರಿತು ಶುಭ ಸುದ್ದಿ ದೊರೆಯುವ ಸಾಧ್ಯತೆ ಇದೆ. ಆದರೆ ಹೆಚ್ಚು ಕೆಲಸದ ಒತ್ತಡದಿಂದ ಆಯಾಸ ಕಾಣಬಹುದು. ವಿಶ್ರಾಂತಿ ಅಗತ್ಯ. ಉದ್ಯಮಿಗಳಿಗೆ ಹೊಸ ವ್ಯಾಪಾರ ಸಂಬಂಧಗಳು ಅಥವಾ ಒಪ್ಪಂದಗಳು ದೊರೆಯುವ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಹೊಸ ಲೆಕ್ಕಪತ್ರ ವಿಧಾನಗಳನ್ನು ಅಳವಡಿಸುವುದು ಲಾಭದಾಯಕ. ನಂಬಿಗಸ್ತ ಪಾಲುದಾರರೊಂದಿಗೆ ವ್ಯವಹಾರ ನಡೆಸುವುದು ಶ್ರೇಷ್ಠ. ಹೂಡಿಕೆಯಲ್ಲಿ ನಿಯಂತ್ರಿತ ಕ್ರಮ ಅನುಸರಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದಿನ ದಿನ ಸ್ಥಿರವಾದರೂ ಎಚ್ಚರಿಕೆಯಾಗಿದೆ. ಆದಾಯ ಮತ್ತು ಖರ್ಚಿನ ಸಮತೋಲನ ಕಾಯ್ದುಕೊಳ್ಳುವುದು ಮುಖ್ಯ. ಕೆಲವು ಅನಿರೀಕ್ಷಿತ ವೆಚ್ಚಗಳು ಉದಯಿಸಬಹುದು, ವಿಶೇಷವಾಗಿ ಆರೋಗ್ಯ ಅಥವಾ ಮನೆಯ ನಿರ್ವಹಣೆ ಸಂಬಂಧಿತವಾಗಿ. ಹಳೆಯ ಬಾಕಿ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಹೊಸ ಹೂಡಿಕೆ ಯೋಜನೆಗಳ ಬಗ್ಗೆ ವಿಚಾರ ಮಾಡುವ ಸಮಯ ಇದಾಗಿದ್ದರೂ ತೀರ್ಮಾನ ತೆಗೆದುಕೊಳ್ಳುವುದು ನಾಳೆಗೆ ಮುಂದೂಡಿದರೆ ಉತ್ತಮ. ವಿದೇಶಿ ವ್ಯವಹಾರ ಅಥವಾ ಬ್ಯಾಂಕ್ ವ್ಯವಹಾರಗಳಲ್ಲಿ ಲಾಭದ ಸೂಚನೆ ಇದೆ. ಕೌಟುಂಬಿಕ ಖರ್ಚುಗಳಲ್ಲಿ ಮಿತವ್ಯಯದ ದೃಷ್ಟಿಯಿಂದ ನಡೆಯಿರಿ. ಹಣಕಾಸು ವ್ಯವಹಾರದಲ್ಲಿ ಹಿರಿಯರ ಸಲಹೆ ಅತ್ಯಂತ ಉಪಯುಕ್ತ. ಧನಲಾಭದ ಸಾಧ್ಯತೆ ಇದ್ದರೂ ಶ್ರಮದ ಫಲ ನಿಧಾನವಾಗಿ ಲಭಿಸುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನ ಶಾಂತವಾಗಿದ್ದರೂ ಕೆಲವು ಸಣ್ಣ ಅಸ್ವಸ್ಥತೆಗಳ ಸೂಚನೆ ಇದೆ. ಅಜೀರ್ಣ, ಹೊಟ್ಟೆ ನೋವು, ತಲೆಭಾರ ಅಥವಾ ನಿದ್ರೆ ಕೊರತೆ ಕಾಣಬಹುದು. ನಿಯಮಿತ ಆಹಾರ, ನೀರಿನ ಸೇವನೆ ಮತ್ತು ವಿಶ್ರಾಂತಿ ಪಾಲಿಸಿದರೆ ಶಕ್ತಿ ಮರಳಿ ಬರುತ್ತದೆ. ಮನಸ್ಸಿನಲ್ಲಿ ಅಲ್ಪ ಅಶಾಂತಿ ಅಥವಾ ಒತ್ತಡ ಕಂಡು ಬಂದರೆ ಧ್ಯಾನ, ಯೋಗ ಅಥವಾ ನಿಸರ್ಗ ಸುತ್ತಾಟದಿಂದ ನೆಮ್ಮದಿ ದೊರೆಯುತ್ತದೆ. ಹೆಚ್ಚು ಕೆಲಸದ ಒತ್ತಡದಿಂದ ಮೈಚುರುಕು ಅಥವಾ ನಡುಗುದಿ ತೊಂದರೆ ಎದುರಾಗಬಹುದು. ಹಸಿರು ತರಕಾರಿ, ಹಣ್ಣು ಮತ್ತು ಸಾತ್ವಿಕ ಆಹಾರ ಸೇವನೆ ಅಗತ್ಯ. ಈ ದಿನದ ಮಧ್ಯಾಹ್ನದ ವೇಳೆಯಲ್ಲಿ ತಾಜಾ ಗಾಳಿಯ ಸ್ಥಳದಲ್ಲಿ ಕೆಲ ಹೊತ್ತು ಕಳೆಯುವುದು ಮನಸ್ಸಿಗೆ ಶಾಂತಿ ನೀಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದ ವಿಷಯದಲ್ಲಿ ಇಂದು ಶಾಂತ ಸಂವಾದ ಮತ್ತು ಪರಸ್ಪರ ಸಹಕಾರ ಮುಖ್ಯ. ಪತ್ನಿ ಅಥವಾ ಪತಿಯೊಂದಿಗೆ ಸಮಾಲೋಚನೆ ನಡೆಸಿ ತೀರ್ಮಾನ ಮಾಡಿದರೆ ಕುಟುಂಬದಲ್ಲಿ ನೆಮ್ಮದಿ ಕಾಪಾಡಬಹುದು. ಹಿರಿಯರ ಅಭಿಪ್ರಾಯ ಗೌರವಿಸುವುದು ಮತ್ತು ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ವಿಚಾರದಲ್ಲಿ ಯೋಚನೆ ಮಾಡುವುದು ಶ್ರೇಷ್ಠ. ಸ್ನೇಹಿತರಿಂದ ಸಕಾರಾತ್ಮಕ ಬೆಂಬಲ ದೊರೆಯಬಹುದು. ಕುಟುಂಬದಲ್ಲಿ ಸಣ್ಣ ಸಂತೋಷದ ಘಟನೆಗಳು ಅಥವಾ ಸಭೆಗಳು ನಡೆಯುವ ಸಾಧ್ಯತೆ ಇದೆ. ವಿವಾಹಿತರ ಜೀವನದಲ್ಲಿ ಪರಸ್ಪರ ಅರಿವು ಹೆಚ್ಚಾಗುವ ದಿನ. ಪ್ರೇಮ ಸಂಬಂಧದಲ್ಲಿರುವವರು ತಮ್ಮ ಭಾವನೆಗಳನ್ನು ನಿಶ್ಶಬ್ದವಾಗಿ ಪ್ರಾಮಾಣಿಕವಾಗಿ ಹಂಚಿಕೊಂಡರೆ ಬಾಂಧವ್ಯ ಬಲವಾಗುತ್ತದೆ. ವೀಕ್ಷಕರೇ, ನೀವು ಈ ಬುಧವಾರದ ದಿನ ಬುಧ ಗ್ರಹದ ಪ್ರಭಾವದಿಂದ ನಿಮಗೆ ಬುದ್ಧಿವಂತಿಕೆ, ವಿಶ್ಲೇಷಣೆ ಹಾಗೂ ಸೃಜನಾತ್ಮಕ ಚಿಂತನೆಗಳು ಉಕ್ಕಿ ಬರುತ್ತವೆ. ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಸಾಧಿಸಲು ಧ್ಯಾನ ಅಥವಾ ಪಠಣದಲ್ಲಿ ತೊಡಗಿಕೊಳ್ಳಿ. ಓಂ ಬುಧಾಯ ನಮಃ ಎಂಬ ಮಂತ್ರವನ್ನು 21 ಅಥವಾ 51 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ, ಏಕಾಗ್ರತೆ ಹಾಗೂ ವಾಣಿಯಲ್ಲಿ ಶುದ್ಧತೆ ದೊರೆಯುತ್ತದೆ. ದೇವರಿಗೆ ಹಸಿರು ಹೂವು, ಹಸಿರು ಹಣ್ಣು ಅಥವಾ ಹಸಿರು ಬಟ್ಟೆ ಅರ್ಪಿಸುವುದು ಶುಭಕರ. ಗಣಪತಿ ಅಥವಾ ವಿಷ್ಣುವಿನ ಪೂಜೆಯಲ್ಲಿ ಭಾಗವಹಿಸಿದರೆ ಬುದ್ಧಿವರ್ಧನೆ ಸಾಧ್ಯ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬುಧ ಗ್ರಹದ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ. ಇದು ಸಂವಹನ, ಚಾತುರ್ಯ ಮತ್ತು ತರ್ಕಬುದ್ಧಿಯ ಸಂಕೇತ. ಇಂದು ಈ ಸಂಖ್ಯೆಯ ಶಕ್ತಿ ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟತೆ ತರಬಲ್ಲದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಸಮತೋಲನ ಮತ್ತು ಪ್ರಕೃತಿಯ ಶಕ್ತಿಯನ್ನು ನೀಡುತ್ತದೆ. ಹಸಿರು ಬಣ್ಣದ ಉಡುಗೆ ಅಥವಾ ವಸ್ತುಗಳನ್ನು ಧರಿಸುವುದು ಅಥವಾ ಹಸಿರು ಕಲ್ಲು ಎಮರಾಲ್ಡ್ ಧರಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 8:30 ರಿಂದ ಬೆಳಗ್ಗೆ 10 ಗಂಟೆ. ಈ ಸಮಯದಲ್ಲಿ ಕೈಗೊಳ್ಳುವ ಕೆಲಸಗಳು, ಸಭೆಗಳು, ವ್ಯಾಪಾರ ಚಟುವಟಿಕೆಗಳು ಅಥವಾ ವಿದ್ಯಾಭ್ಯಾಸ ಸಂಬಂಧಿತ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಈ ಸಮಯದಲ್ಲಿ ನಿಮ್ಮ ಬುದ್ಧಿಶಕ್ತಿ ಮತ್ತು ಏಕಾಗ್ರತೆ ಅತ್ಯಂತ ಉತ್ತಮವಾಗಿರುತ್ತದೆ. ಇನ್ನು ಮುಂದಿನ ರಾಶಿ
ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ತಮ್ಮ ಆಕರ್ಷಕ ವ್ಯಕ್ತಿತ್ವ, ಸಂವಹನ ಕೌಶಲ್ಯ ಮತ್ತು ಸಮತೋಲನದ ಚಿಂತನೆಗಳಿಂದ ಸುತ್ತಲಿನವರ ಮನಸೆಳೆಯುವರು. ದಿನದ ಆರಂಭದಿಂದಲೇ ನೀವು ಶಾಂತಿ ಮತ್ತು ಸಮಾಧಾನದಿಂದ ಕಾರ್ಯನಿರ್ವಹಿಸುವ ಮನಸ್ಥಿತಿಯಲ್ಲಿರುತ್ತೀರಿ. ಚಂದ್ರನು ನಿಮ್ಮ ಲಗ್ನದಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಇಂದು ನಿಮ್ಮ ಭಾವನೆಗಳು ಗಾಢವಾಗುತ್ತವೆ ಮತ್ತು ಮನಸ್ಸು ಆಂತರಿಕ ಶಾಂತಿಯ ಹುಡುಕಾಟದಲ್ಲಿರುತ್ತದೆ. ನಿಮ್ಮಲ್ಲಿ ಶಕ್ತಿ ಮತ್ತು ಸೌಂದರ್ಯ ಎರಡೂ ಇಂದಿನ ದಿನ ಪ್ರಭಾವ ಬೀರುತ್ತವೆ. ಹೊಸ ಆಲೋಚನೆಗಳು, ಸಾಮಾಜಿಕ ಸಂಪರ್ಕಗಳು ಹಾಗೂ ವೈಯಕ್ತಿಕ ನಿರ್ಧಾರಗಳಲ್ಲಿ ಇಂದು ಸ್ಪಷ್ಟತೆ ಕಾಣಬಹುದು. ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯುವ ಸಾಧ್ಯತೆ ಇದೆ. ನೀವು ಪ್ರದರ್ಶಿಸುವ ಶಾಂತ ಮನೋಭಾವ ಮತ್ತು ನಯವಾದ ಸಂವಾದ ಶೈಲಿ ಇತರರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಇತರರ ನಿರ್ಧಾರಗಳು ಅಥವಾ ಮಾತುಗಳಿಂದ ಅಸಮಾಧಾನ ಉಂಟಾಗಬಹುದು. ಅಲ್ಲಿ ನಿಮ್ಮ ಸಮತೋಲನ ಮತ್ತು ಸಹಿಷ್ಣುತೆ ಪರೀಕ್ಷೆಗೆ ಒಳಗಾಗಬಹುದು. ಆತುರದ ನಿರ್ಧಾರಗಳನ್ನು ತಪ್ಪಿಸಿ ಶಾಂತ ಮನಸ್ಸಿನಿಂದ ವಿಚಾರ ಮಾಡಿ ನಡೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ತುಲಾ ರಾಶಿಯವರಿಗೆ ಇಂದು ಹೊಸ ಜವಾಬ್ದಾರಿಗಳು ಅಥವಾ ಹೊಸ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ ದೊರೆಯುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರ, ಸಭೆಗಳಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಗೌರವ ದೊರೆಯುವ ಸಂದರ್ಭಗಳು ಎದುರಾಗಬಹುದು. ಕಾರ್ಯಸ್ಥಳದಲ್ಲಿ ನೀವು ತೋರಿಸುವ ಶಿಸ್ತು, ಸಮಾಧಾನ ಮತ್ತು ಸಮಯ ಪಾಲನೆ ನಿಮ್ಮ ಸ್ಥಾನವನ್ನು ಬಲಪಡಿಸುತ್ತದೆ. ಹಿರಿಯರಿಂದ ಮಾರ್ಗದರ್ಶನ ಅಥವಾ ಮೆಚ್ಚುಗೆ ಸಿಗಬಹುದು. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ತಮ ದಿನ. ಆದರೆ ಅನಾವಶ್ಯಕವಾದ ತರ್ಕ ಅಥವಾ ಸಹೋದ್ಯೋಗಿಗಳೊಂದಿಗೆ ವಿರೋಧದ ಪರಿಸ್ಥಿತಿ ಉಂಟಾಗದಂತೆ ಎಚ್ಚರಿಕೆಯಿಂದಿರಿ. ಉದ್ಯಮಿಗಳಿಗೆ ಇಂದು ವ್ಯಾಪಾರದಲ್ಲಿ ಹೊಸ ಗ್ರಾಹಕರು, ಹೊಸ ಒಪ್ಪಂದಗಳು ಅಥವಾ ಮಾರಾಟದಲ್ಲಿ ವೃದ್ಧಿ ಸಾಧ್ಯತೆ. ವಿದೇಶಿ ವ್ಯಾಪಾರ ಅಥವಾ ಆನ್ಲೈನ್ ವ್ಯವಹಾರಗಳಲ್ಲಿ ಲಾಭದ ಸೂಚನೆ ಇದೆ. ಆದಾಗ್ಯೂ ದಾಖಲೆಗಳು, ಒಪ್ಪಂದ ಪತ್ರಗಳು ಮತ್ತು ಹಣಕಾಸು ಲೆಕ್ಕಪತ್ರಗಳ ಪರಿಶೀಲನೆ ಅತ್ಯಂತ ಅಗತ್ಯ. ವೃತ್ತಿ ಬದಲಾವಣೆಯ ಯೋಚನೆ ಇರುವವರಿಗೆ ಇಂದು ಕೆಲವು ಸೂಕ್ತ ಅವಕಾಶಗಳು ಎದುರಾಗಬಹುದು. ಬುದ್ಧಿವಂತಿಕೆಯಿಂದ ಮತ್ತು ಧೈರ್ಯದಿಂದ ಮುನ್ನಡೆದರೆ ಯಶಸ್ಸು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ತುಲಾ ರಾಶಿಯವರು ಸ್ಥಿರತೆ ಮತ್ತು ವಿವೇಕದಿಂದ ನಡೆದುಕೊಳ್ಳಬೇಕು. ಅನಿರೀಕ್ಷಿತ ಖರ್ಚುಗಳು ಕುಟುಂಬ ಅಥವಾ ಮನೆಯ ಅವಶ್ಯಕತೆಗಳಿಂದ ಬರಬಹುದು. ಆದರೆ ಕೆಲವು ಹಳೆಯ ಬಾಕಿ ಹಣಗಳು ಅಥವಾ ಬಾಕಿದಾರರಿಂದ ಹಣ ವಾಪಸ್ ಸಿಗುವ ಸಾಧ್ಯತೆ ಇದೆ. ಹೊಸ ಹೂಡಿಕೆ ಮಾಡುವವರು ಹಿರಿಯರ ಅಥವಾ ಹಣಕಾಸು ತಜ್ಞರ ಸಲಹೆ ಪಡೆಯುವುದು ಸೂಕ್ತ. ಇಂದು ಆಕಸ್ಮಿಕ ಲಾಭದ ನಿರೀಕ್ಷೆ ಇರಬಹುದು. ಆದರೆ ಜೂಜಾಟ, ಲಾಟರಿ ಅಥವಾ ಅಸ್ಪಷ್ಟ ವ್ಯವಹಾರಗಳಿಂದ ದೂರವಿರಿ. ವ್ಯಾಪಾರಿಗಳಾದವರು ಲೆಕ್ಕಪತ್ರಗಳ ನಿಖರ ಪರಿಶೀಲನೆ ಮಾಡಬೇಕು. ಹಣಕಾಸಿನ ನಿರ್ಧಾರಗಳಲ್ಲಿ ಪತ್ನಿ ಅಥವಾ ಸಹೋದರರ ಸಲಹೆ ಸಹಕಾರಿಯಾಗಬಹುದು. ಧನದ ಗ್ರಹವಾದ ಶುಕ್ರನ ಪ್ರಭಾವದಿಂದ ಲಕ್ಸರಿಯ ಖರ್ಚುಗಳ ಪ್ರೇರಣೆ ಹೆಚ್ಚಾಗಬಹುದು, ಆದರೆ ನಿಯಂತ್ರಣದಲ್ಲಿರಬೇಕು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಸ್ಥಿತಿಯ ದಿನ. ಚರ್ಮ ಸಂಬಂಧಿತ ಸಮಸ್ಯೆಗಳು, ಕಣ್ಣಿನ ಒತ್ತಡ ಅಥವಾ ಅಲರ್ಜಿ ಉಂಟಾಗುವ ಸಾಧ್ಯತೆ ಇದೆ. ತಾಜಾ ಹಣ್ಣು, ಹಸಿರು ತರಕಾರಿಗಳ ಸೇವನೆ ಹೆಚ್ಚಿಸಿ. ದೇಹದ ತಾಪಮಾನ ನಿಯಂತ್ರಣದಲ್ಲಿಡಲು ನೀರಿನ ಸೇವನೆ ಹೆಚ್ಚಿಸಬೇಕು. ಮನಸ್ಸಿನ ಶಾಂತಿಗಾಗಿ ಧ್ಯಾನ ಅಥವಾ ಪ್ರಾಣಾಯಾಮ ಉಪಯುಕ್ತ. ಹೆಚ್ಚು ಕೆಲಸದ ಒತ್ತಡದಿಂದ ತಲೆನೋವು ಅಥವಾ ಶಕ್ತಿಹೀನತೆ ಕಾಣಿಸಬಹುದು. ಇಂದು ರಾತ್ರಿ ಸಮರ್ಪಕ ವಿಶ್ರಾಂತಿ ಅತ್ಯಗತ್ಯ. ಸುಗಂಧ ತೈಲದ ಸ್ನಾನ ಅಥವಾ ಎಣ್ಣೆ ಮಸಾಜ್ ಮಾಡಿದರೆ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ಆರೋಗ್ಯದ ದೃಷ್ಟಿಯಿಂದ ಹೆಚ್ಚು ಬಿಸಿಲಿನಲ್ಲಿ ಸಂಚರಿಸುವುದು ತಪ್ಪಿಸಿ. ನೀಲಿ ಅಥವಾ ಬಿಳಿ ಬಣ್ಣದ ಉಡುಪು ಧರಿಸುವುದು ಶಾಂತಿಯನ್ನು ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಶಾಂತಿ ಮತ್ತು ಸಹಕಾರದ ವಾತಾವರಣ ಇದೆ. ಪತ್ನಿ ಅಥವಾ ಪತಿ, ಮಕ್ಕಳೊಂದಿಗೆ ಆತ್ಮೀಯ ಸಮಯ ಕಳೆಯಲು ಇದು ಉತ್ತಮ ದಿನ. ಮಾತಿನ ಮೂಲಕ ಬಿಕ್ಕಟ್ಟನ್ನು ನಯಗೊಳಿಸುವ ನಿಮ್ಮ ಶೈಲಿ ಇಂದು ಅತ್ಯಂತ ಸಹಾಯಕವಾಗುತ್ತದೆ. ವಿವಾಹಿತರಿಗೆ ಸಂಗಾತಿಯ ಸಹಕಾರದಿಂದ ಸಂತೋಷ ಮತ್ತು ನೆಮ್ಮದಿ ದೊರೆಯುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರು ಹೊಸ ನಂಬಿಕೆ ಮತ್ತು ಸ್ಪಷ್ಟತೆಯನ್ನು ಕಾಣುವರು. ಮನೆಗೆ ಸಂಬಂಧಿಸಿದ ಖರೀದಿಗಳು ಅಥವಾ ಅಲಂಕಾರ ಕಾರ್ಯಗಳು ನಡೆಯಬಹುದು. ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಿ. ಅವರ ಆಶೀರ್ವಾದದಿಂದ ಮನೆಯ ವಾತಾವರಣ ಪಾವಿತ್ರ್ಯ ಮತ್ತು ಸಂತೋಷದಿಂದ ತುಂಬಿಕೊಳ್ಳುತ್ತದೆ. ವೀಕ್ಷಕರೇ, ನೀವು ಈ ಬುಧವಾರದ ದಿನ ಶುಕ್ರ ಗ್ರಹದ ಪ್ರಭಾವದಿಂದ ನಿಮ್ಮ ಮನಸ್ಸಿನಲ್ಲಿ ಸೌಂದರ್ಯ, ಕಲೆ ಮತ್ತು ಸಂವೇದನಾಶೀಲತೆ ಹೆಚ್ಚಾಗುತ್ತವೆ. ಆದ್ದರಿಂದ ಆಧ್ಯಾತ್ಮಿಕ ದೃಷ್ಟಿಯಿಂದ ಧ್ಯಾನ, ಕಲೆ ಅಥವಾ ಸಂಗೀತದಲ್ಲಿ ತೊಡಗಿಕೊಳ್ಳಿ. ಓಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಬಹುದು. ದೇವಾಲಯದಲ್ಲಿ ಬಿಳಿ ಹೂವು ಅರ್ಪಿಸುವುದು, ಹಾಲು ಅಥವಾ ಸಿಹಿ ತಿಂಡಿ ದಾನ ಮಾಡುವುದು ಶುಭ ಫಲದಾಯಕ.
ಹಿರಿಯ ಮಹಿಳೆಯರಿಗೆ ಸಹಾಯ ಮಾಡಿದರೆ ಶಾಂತಿಯ ಅನುಭವ ಸಿಗುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶುಕ್ರ ಗ್ರಹದ ಪ್ರಭಾವದ ಸಂಕೇತ, ಸೌಂದರ್ಯ, ಪ್ರೀತಿ ಮತ್ತು ಸಮತೋಲನದ ಪ್ರತೀಕ. ಈ ಸಂಖ್ಯೆ ನಿಮ್ಮ ಮನಸ್ಸಿಗೆ ಶಾಂತಿ, ಕಲೆ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಶುದ್ಧತೆ, ಶಾಂತಿ ಮತ್ತು ಶ್ರೇಷ್ಠ ಚಿಂತನೆಯ ಪ್ರತೀಕ. ಬಿಳಿ ಬಣ್ಣದ ಉಡುಪು ಧರಿಸುವುದು ಅಥವಾ ಬಿಳಿ ಹೂವಿನ ಪೂಜೆ ಮಾಡುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:30 ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಯಾವುದೇ ಪ್ರಮುಖ ಕೆಲಸ, ವ್ಯಾಪಾರ ವ್ಯವಹಾರ ಅಥವಾ ಧಾರ್ಮಿಕ ಕಾರ್ಯ ಆರಂಭಿಸಿದರೆ ಯಶಸ್ಸು ಖಚಿತ. ಈ ಸಮಯದಲ್ಲಿ ಗ್ರಹಶಕ್ತಿ ನಿಮ್ಮ ಪರವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಶ್ಚಿಕ ರಾಶಿಯವರು ತಮ್ಮ ಮನಸ್ಸಿನ ಆಳವಾದ ಚಿಂತನೆಗಳಲ್ಲಿ ತೊಡಗಿಕೊಳ್ಳುವರು. ನಿಮಗೆ ಹೊಸ ಯೋಜನೆಗಳು, ಗುರಿಗಳು ಹಾಗೂ ವೈಯಕ್ತಿಕ ಬದಲಾವಣೆಗಳ ಬಗ್ಗೆ ಆಲೋಚನೆ ಮಾಡುವ ಮನಸ್ಥಿತಿ ಉಂಟಾಗುತ್ತದೆ. ಚಂದ್ರನ ಪ್ರಭಾವದಿಂದ ನಿಮ್ಮ ಒಳಬಲ, ಆಕರ್ಷಕ ವ್ಯಕ್ತಿತ್ವ ಮತ್ತು ನಿರ್ಧಾರ ಶಕ್ತಿಯು ಹೆಚ್ಚಾಗುತ್ತದೆ. ಇಂದಿನ ದಿನ ಧೈರ್ಯ, ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪದಿಂದ ಆರಂಭವಾಗುತ್ತದೆ. ಹಳೆಯ ಸಮಸ್ಯೆಗಳ ಪರಿಹಾರ ಕಂಡು ಹಿಡಿಯುವ ಅವಕಾಶವಿದೆ. ಮನಸ್ಸಿನಲ್ಲಿ ಕೆಲವೊಂದು ಸಂಶಯಗಳು ಬಂದರೂ ನಿಮ್ಮ ಅಂತರಂಗದ ಧ್ವನಿಯನ್ನು ಕೇಳಿ ನಡೆದುಕೊಂಡರೆ ಯಶಸ್ಸು ಖಚಿತ. ನಿಮ್ಮ ರಹಸ್ಯ ಭಾವನೆಗಳು, ತೀವ್ರತೆಯುಳ್ಳ ಚಿಂತನೆಗಳು ಮತ್ತು ವಿಶ್ಲೇಷಣಾ ಶಕ್ತಿ ಇಂದಿನ ದಿನದ ಪ್ರಮುಖ ಗುಣಗಳು. ಕೆಲವರಿಗೆ ಈ ದಿನ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಚಿಂತನೆಗಳ ಪ್ರೇರಣೆ ಮೂಡಬಹುದು. ಕೆಲಸ ಮತ್ತು ವೈಯಕ್ತಿಕ ಜೀವನದ ನಡುವೆ ಸಮತೋಲನ ಕಾಪಾಡುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ವೃಶ್ಚಿಕ ರಾಶಿಯವರು ಇಂದು ಗಂಭೀರ ದೃಷ್ಟಿಕೋನದಿಂದ ತಮ್ಮ ಕೆಲಸವನ್ನು ನಿರ್ವಹಿಸುವರು. ಅಧಿಕಾರಿಗಳು ನಿಮ್ಮ ಶ್ರದ್ಧೆ, ಶಿಸ್ತಿನ ಕೆಲಸ ಮತ್ತು ಯೋಜಿತ ಕಾರ್ಯನಿರ್ವಹಣೆಯನ್ನು ಮೆಚ್ಚುವರು. ಹೊಸ ಯೋಜನೆ ಅಥವಾ ಸಭೆಯಲ್ಲಿ ನಿಮ್ಮ ಸಲಹೆಗಳಿಗೆ ಪ್ರಾಮುಖ್ಯತೆ ಸಿಗಬಹುದು. ಹಿರಿಯರು ಅಥವಾ ಉನ್ನತ ಸ್ತರದವರೊಂದಿಗೆ ಸಂವಾದ ಮಾಡುವಾಗ ಶಾಂತವಾಗಿ ಮಾತಾಡಿ. ಅತಿಯಾದ ಕಠಿಣತೆ ಅಥವಾ ಅಹಂಕಾರ ತೋರಬೇಡಿ. ಕೆಲವರಿಗೆ ಪದೋನ್ನತಿ ಅಥವಾ ಹೊಸ ಹೊಣೆಗಾರಿಕೆಗಳ ಸೂಚನೆಗಳಿವೆ. ಕೆಲಸದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಹಕಾರದಿಂದ ನಡೆದುಕೊಂಡರೆ ಉತ್ತಮ ಫಲ ದೊರೆಯುತ್ತದೆ. ಸ್ವಯಂ ಉದ್ಯೋಗಿಗಳು ಅಥವಾ ಉದ್ಯಮಿಗಳು ಹೊಸ ಗ್ರಾಹಕರ ಸಂಪರ್ಕದಿಂದ ವ್ಯಾಪಾರ ವೃದ್ಧಿ ಕಾಣಬಹುದು. ಹಳೆಯ ಬಾಕಿ ಹಣಗಳು ವಾಪಸ್ ಬರುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಳಲ್ಲಿ ಅಥವಾ ಒಪ್ಪಂದಗಳಲ್ಲಿ ತಾಳ್ಮೆಯಿಂದ ನಡೆದುಕೊಳ್ಳಿ. ಲೆಕ್ಕಪತ್ರಗಳ ಪರಿಶೀಲನೆ ಮತ್ತು ಹಣಕಾಸು ದಾಖಲೆಗಳಲ್ಲಿ ಸೂಕ್ಷ್ಮತೆ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಮಧ್ಯಮದಿಂದ ಉತ್ತಮ ಫಲದ ದಿನ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಕೆಲವು ಹಣಕಾಸು ಯೋಜನೆಗಳು ಯಶಸ್ಸಿನ ದಾರಿಯಲ್ಲಿ ಮುನ್ನಡೆಯುತ್ತವೆ. ನಿಮ್ಮ ಆರ್ಥಿಕ ದೃಷ್ಟಿಯಲ್ಲಿ ಶಿಸ್ತು ಮತ್ತು ನಿಯಂತ್ರಣ ಇರಲಿ. ಅನಿರೀಕ್ಷಿತ ಖರ್ಚುಗಳು ಕುಟುಂಬ ಅಥವಾ ಆರೋಗ್ಯ ಸಂಬಂಧಿತವಾಗಿ ಸಂಭವಿಸಬಹುದು. ಆದ್ದರಿಂದ ಅಗತ್ಯವಿಲ್ಲದ ಖರ್ಚುಗಳನ್ನು ತಪ್ಪಿಸಿ. ಸಾಲದ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಿ. ಹಣಕಾಸು ನಿರ್ಧಾರಗಳನ್ನು ಹಿರಿಯರ ಅಥವಾ ಪರಿಣಿತರ ಸಲಹೆಯ ಮೇರೆಗೆ ತೆಗೆದುಕೊಳ್ಳಿ. ವ್ಯಾಪಾರಿಗಳಿಗೆ ಹೊಸ ವ್ಯವಹಾರ ಅಥವಾ ಹೂಡಿಕೆ ಪ್ರಾರಂಭಿಸಲು ಮಧ್ಯಾಹ್ನದ ಸಮಯ ಅನುಕೂಲಕರ. ಬಂಡವಾಳ ಹೂಡಿಕೆಗೆ ಸಂಬಂಧಿಸಿದ ದಾಖಲೆಗಳನ್ನು ಸವಿವರವಾಗಿ ಪರಿಶೀಲಿಸಿ. ಹಣಕಾಸು ವಿಷಯಗಳಲ್ಲಿ ಶನಿವಾರದ ಶನಿ ಪ್ರಭಾವದಿಂದ ಶಿಸ್ತು ಅಗತ್ಯ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ದೈಹಿಕ ಹಾಗೂ ಮಾನಸಿಕ ಸಮತೋಲನ ಕಾಪಾಡುವುದು ಬಹುಮುಖ್ಯ. ತಲೆನೋವು, ಕಣ್ಣು ನೋವು ಅಥವಾ ನಿದ್ರಾಹೀನತೆ ಸಮಸ್ಯೆಗಳು ಎದುರಾಗಬಹುದು. ನೀರಿನ ಸೇವನೆ ಹೆಚ್ಚಿಸಿ, ತಂಪಾದ ಆಹಾರ ಸೇವಿಸಿ. ಮನಸ್ಸಿನ ಒತ್ತಡವನ್ನು ಯೋಗ, ಧ್ಯಾನ ಅಥವಾ ಶಾಂತ ಸಂಗೀತದ ಮೂಲಕ ನಿಯಂತ್ರಿಸಿ. ನಿಮ್ಮ ರಾಶಿಯ ಸ್ವಭಾವದಂತೆ ರಹಸ್ಯ ಚಿಂತನೆಗಳು ಹೆಚ್ಚು ಇರುವುದರಿಂದ ಅವು ಮನೋಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತವೆ. ಹೀಗಾಗಿ ಭಾವನಾತ್ಮಕ ವಿಷಯಗಳಲ್ಲಿ ತಾಳ್ಮೆ ಕಾಪಾಡಿ. ಹಳೆಯ ಕಾಯಿಲೆಗಳಿಂದ ಬಳಲುತ್ತಿರುವವರು ವೈದ್ಯರ ಸಲಹೆ ತಪ್ಪದೆ ಅನುಸರಿಸಬೇಕು. ಶಕ್ತಿಯು ಕಡಿಮೆಯಾಗಿದ್ದರೆ ಹಣ್ಣು, ತರಕಾರಿ ಮತ್ತು ಶುದ್ಧ ನೀರಿನ ಸೇವನೆ ಮಾಡಿ. ರಾತ್ರಿ ವೇಳೆಯಲ್ಲಿ ಮೊಬೈಲ್ ಅಥವಾ ಟಿವಿ ಬಳಕೆ ಕಡಿಮೆ ಮಾಡಿದರೆ ಉತ್ತಮ ನಿದ್ರೆ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಜೀವನದಲ್ಲಿ ಇಂದು ಸಣ್ಣ ಗೊಂದಲಗಳು ಉಂಟಾಗುವ ಸಾಧ್ಯತೆ ಇದೆ. ಮಾತಿನ ಅಸಮಾಧಾನ ಅಥವಾ ಅಸಹನೆಯಿಂದ ದೂರವಿರಿ. ಪತಿ ಪತ್ನಿಯರ ನಡುವೆ ಪ್ರಾಮಾಣಿಕತೆ ಮತ್ತು ಪರಸ್ಪರ ಗೌರವ ಕಾಪಾಡಿದರೆ ಎಲ್ಲವೂ ನಯವಾಗುತ್ತದೆ. ಹಿರಿಯರ ಸಲಹೆ ಕೇಳಿ ನಡೆದುಕೊಳ್ಳುವುದು ಶುಭ. ಕುಟುಂಬದವರ ಆರೋಗ್ಯದ ವಿಚಾರದಲ್ಲಿ ಗಮನ ನೀಡಿರಿ. ಮಕ್ಕಳ ಶಿಕ್ಷಣ ಅಥವಾ ವೃತ್ತಿ ಸಂಬಂಧಿತ ವಿಷಯದಲ್ಲಿ ಚರ್ಚೆ ನಡೆಯಬಹುದು. ಕುಟುಂಬದ ಸೌಹಾರ್ದತೆಯನ್ನು ಕಾಪಾಡಲು ತಾಳ್ಮೆ ಅತ್ಯವಶ್ಯ. ವಿವಾಹಿತರಾಗಿ ಇರುವವರು ತಮ್ಮ ಸಂಗಾತಿಯೊಂದಿಗೆ ಸಮಯ ಕಳೆಯಲು ಪ್ರಯತ್ನಿಸಬೇಕು.
ಪ್ರೇಮ ಸಂಬಂಧದಲ್ಲಿರುವವರು ಅತಿಯಾದ ಭಾವನಾತ್ಮಕ ತೋರಾಟ ತಪ್ಪಿಸಿ ನಂಬಿಕೆಯನ್ನು ಬಲಪಡಿಸಬೇಕು. ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ನೆಮ್ಮದಿ ಉಂಟಾಗುತ್ತದೆ. ವೀಕ್ಷಕರೇ, ನೀವು ಈ ದಿನದ ಶನಿವಾರ ಶನಿಗ್ರಹ ಮತ್ತು ಕುಜಗ್ರಹದ ಸಂಯುಕ್ತ ಪ್ರಭಾವದಿಂದ ನಿಮ್ಮ ಆಲೋಚನೆಗಳು ಆಳವಾಗಿರುತ್ತವೆ. ಆಧ್ಯಾತ್ಮಿಕ ದೃಷ್ಟಿಯಿಂದ ಶಾಂತತೆಯನ್ನು ಬೆಳೆಸಿಕೊಳ್ಳಿ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಕುಜಗ್ರಹನ ಪ್ರಭಾವ ಶಮನಗೊಳಿಸಲು ಕೆಂಪು ಬಣ್ಣದ ಹೂವುಗಳಿಂದ ಪೂಜೆ ಮಾಡಿ ಅಗ್ನಿಗೆ ನೈವೇದ್ಯ ಅರ್ಪಿಸಿ. ಶನಿಗೆ ಕಪ್ಪು ಎಳ್ಳಿನ ದೀಪ ಹಚ್ಚಿ ಬಡವರಿಗೆ ಅನ್ನದಾನ ಮಾಡಿ. ಈ ಕಾರ್ಯಗಳಿಂದ ನಿಮ್ಮ ಮನಸ್ಸಿನ ಆತಂಕ ಕಡಿಮೆಯಾಗುತ್ತದೆ ಹಾಗೂ ಧೈರ್ಯ ಹೆಚ್ಚುತ್ತದೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಕುಜಗ್ರಹನ ಶಕ್ತಿ ಮತ್ತು ಧೈರ್ಯವನ್ನು ಸೂಚಿಸುತ್ತದೆ. ಇದು ಉತ್ಸಾಹ, ದೃಢತೆ ಮತ್ತು ಕಾರ್ಯಶೀಲತೆಯ ಪ್ರತೀಕ. ಈ ಸಂಖ್ಯೆಯ ಪ್ರಭಾವದಿಂದ ನೀವು ಕಠಿಣ ಸಂದರ್ಭಗಳನ್ನು ಜಯಿಸಬಲ್ಲಿರಿ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಶಕ್ತಿ, ಧೈರ್ಯ ಮತ್ತು ಉತ್ಸಾಹದ ಸಂಕೇತ. ಈ ಬಣ್ಣದ ಉಡುಪು ಅಥವಾ ಆಭರಣ ಧರಿಸುವುದು ಇಂದಿನ ದಿನ ಶಕ್ತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಮಧ್ಯಾಹ್ನ ಬೆಳಗ್ಗೆ 11:30. ಈ ಸಮಯದಲ್ಲಿ ವೃತ್ತಿ, ವ್ಯಾಪಾರ ಅಥವಾ ಕುಟುಂಬ ಸಂಬಂಧಿತ ನಿರ್ಧಾರಗಳನ್ನು ಕೈಗೊಳ್ಳುವುದು ಶುಭ. ಈ ಸಮಯದಲ್ಲಿ ನಿಮ್ಮ ಗ್ರಹಸ್ಥಿತಿ ಅನುಕೂಲಕರವಾಗಿದ್ದು ಕಾರ್ಯಗಳು ಯಶಸ್ವಿಯಾಗಿ ನಡೆಯುವವು. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಉತ್ಸಾಹ, ಆತ್ಮವಿಶ್ವಾಸ ಮತ್ತು ಆಂತರಿಕ ಬಲದಿಂದ ದಿನವನ್ನು ಪ್ರಾರಂಭಿಸುವರು. ನಿಮ್ಮ ಮನಸ್ಸಿನಲ್ಲಿ ಹೊಸ ಉದ್ದೇಶಗಳು ಮೂಡುತ್ತವೆ. ಬೆಳಗಿನ ವೇಳೆಯಿಂದಲೇ ನಿಮ್ಮ ಚಿಂತನೆಗಳು ಕಾರ್ಯಮಯವಾಗಿರುತ್ತವೆ. ಗುರುಗ್ರಹದ ಆಶೀರ್ವಾದದಿಂದ ಜ್ಞಾನ, ನೈತಿಕತೆ ಮತ್ತು ಆಧ್ಯಾತ್ಮದ ಬೆಳಕು ನಿಮ್ಮ ಜೀವನದಲ್ಲಿ ಹೆಚ್ಚಾಗಲಿದೆ. ಇಂದಿನ ದಿನ ನಿಮ್ಮ ಆತ್ಮವಿಶ್ವಾಸ ಮತ್ತು ದಿಟ್ಟತನವನ್ನು ಪರೀಕ್ಷಿಸುವ ದಿನವಾಗಿರುತ್ತದೆ. ನೀವು ತೆಗೆದುಕೊಳ್ಳುವ ನಿರ್ಧಾರಗಳಲ್ಲಿ ಸ್ಪಷ್ಟತೆ ಮತ್ತು ದೂರದೃಷ್ಟಿ ಇರಬೇಕು. ಕೆಲಸದ ವಿಷಯದಲ್ಲಾಗಲಿ ಕುಟುಂಬದ ವಿಷಯದಲ್ಲಾಗಲಿ ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಳ್ಳುವುದು ಮುಖ್ಯ. ಯಾವುದೇ ವಿಷಯದಲ್ಲಿ ಅತಿಶಯ ಪ್ರತಿಕ್ರಿಯೆ ನೀಡುವುದನ್ನು ತಪ್ಪಿಸಿ. ಸುತ್ತಮುತ್ತಲಿನವರ ಸಲಹೆಗಳನ್ನು ಕೇಳಿ ನಂತರ ನಿರ್ಧಾರ ತೆಗೆದುಕೊಳ್ಳುವುದು ಶ್ರೇಷ್ಠ. ಧನುರಾಶಿಯವರು ಇಂದು ಗುರುಗ್ರಹದ ಆಶೀರ್ವಾದದಿಂದ ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವರು. ನಿಮ್ಮ ಆಂತರಿಕ ಶಾಂತಿಗೆ ಇದು ಸಹಕಾರಿಯಾಗುತ್ತದೆ. ಹೊಸ ಸಂಪರ್ಕಗಳು, ಉಪಯುಕ್ತ ಮಾತುಕತೆಗಳು ಮತ್ತು ಬೌದ್ಧಿಕ ಚರ್ಚೆಗಳು ದಿನದ ಪ್ರಮುಖ ಭಾಗವಾಗಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಧನುರಾಶಿಯವರು ಇಂದು ತಮ್ಮ ಬೌದ್ಧಿಕ ಸಾಮರ್ಥ್ಯ, ತೀರ್ಮಾನ ಶಕ್ತಿ ಮತ್ತು ಕೆಲಸದ ನಿಷ್ಠೆಯಿಂದ ಹಿರಿಯರ ಮೆಚ್ಚುಗೆಗೆ ಪಾತ್ರರಾಗುವರು. ಕೆಲಸದ ಸ್ಥಳದಲ್ಲಿ ಹೊಸ ಯೋಜನೆಗಳ ಕುರಿತು ಚರ್ಚೆಗಳು ನಡೆಯಬಹುದು. ನಿಮ್ಮ ಅಭಿಪ್ರಾಯಗಳಿಗೆ ಪ್ರಾಮುಖ್ಯತೆ ದೊರೆಯುತ್ತದೆ. ಈ ದಿನದಲ್ಲಿ ಕೈಗೊಂಡ ಕಾರ್ಯಗಳು ನಿಧಾನವಾಗಿ ಯಶಸ್ಸಿನತ್ತ ಸಾಗುತ್ತವೆ. ಪ್ರಶಾಸನ, ಶಿಕ್ಷಣ, ಕಾನೂನು ಅಥವಾ ಸಲಹೆ ನೀಡುವ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಅತ್ಯಂತ ಉತ್ತಮ ದಿನ. ನಿಮ್ಮ ಮಾತಿನ ಪ್ರಭಾವದಿಂದ ಅನೇಕರು ಪ್ರೇರಣೆ ಪಡೆಯುವರು. ಹೊಸ ಅವಕಾಶಗಳು ಅಥವಾ ವಿದೇಶ ಸಂಪರ್ಕಗಳು ಬರುವ ಸಾಧ್ಯತೆ ಇದೆ. ಉದ್ಯಮಿಗಳು ಇಂದು ಹೊಸ ಒಪ್ಪಂದಗಳು, ವ್ಯವಹಾರ ವಿಸ್ತರಣೆ ಅಥವಾ ಹೊಸ ಗ್ರಾಹಕರ ಸಂಪರ್ಕ ಪಡೆಯಬಹುದು. ಆದರೆ ದಸ್ತಾವೇಜು ಮತ್ತು ಕಾನೂನು ಕ್ರಮಗಳಲ್ಲಿ ಎಚ್ಚರಿಕೆ ಅಗತ್ಯ. ಸ್ವಯಂ ಉದ್ಯೋಗಿಗಳಿಗೆ ಹಳೆಯ ಬಾಕಿ ವಸೂಲಿ ಅಥವಾ ಲೆಕ್ಕಪತ್ರ ಪರಿಷ್ಕರಣೆಗಾಗಿ ಇದು ಸೂಕ್ತ ದಿನ. ವೃತ್ತಿಯಲ್ಲಿ ನೈತಿಕತೆ ಮತ್ತು ಸ್ಪಷ್ಟತೆ ಪಾಲಿಸಿದರೆ ನಿಮ್ಮ ಗೌರವ ಹೆಚ್ಚುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದು ಧನುರಾಶಿಯವರಿಗೆ ಮಧ್ಯಮದಿಂದ ಶುಭ ಫಲಗಳಿವೆ. ಹಳೆಯ ಹೂಡಿಕೆಗಳಿಂದ ಲಾಭ ದೊರೆಯಬಹುದು. ಕೆಲವು ಅನಿರೀಕ್ಷಿತ ಆದಾಯ ಅಥವಾ ಬಾಕಿ ಹಣ ವಾಪಸ್ ಬರುವ ಸಂಭವ. ಆದರೆ ಹೊಸ ಹೂಡಿಕೆ ಅಥವಾ ಬೃಹತ್ ಖರ್ಚು ಮಾಡುವ ಯೋಚನೆ ಇದ್ದರೆ ಅದು ಮುಂದೂಡಬೇಕು. ಗುರುಗ್ರಹದ ಪ್ರಭಾವದಿಂದ ಹಣಕಾಸು ವಿಷಯದಲ್ಲಿ ದಾರ್ಶನಿಕ ದೃಷ್ಟಿ ಬೆಳೆಯುತ್ತದೆ. ಅಂದರೆ ನೀವು ವ್ಯವಹಾರಿಕ ದೃಷ್ಟಿಯಿಂದ ಮಾತ್ರವಲ್ಲ, ನೈತಿಕ ದೃಷ್ಟಿಯಿಂದಲೂ ಹಣಕಾಸು ನಿರ್ವಹಿಸಲು ಯೋಚಿಸುವಿರಿ. ಕುಟುಂಬ ಸದಸ್ಯರ ಸಲಹೆ ಹಣಕಾಸಿನಲ್ಲಿ ಉಪಯುಕ್ತವಾಗಬಹುದು. ಅನಗತ್ಯ ಖರ್ಚು, ಸಾಲದ ವ್ಯವಹಾರಗಳಿಂದ ದೂರವಿರುವುದು ಉತ್ತಮ. ವ್ಯಾಪಾರಿಗಳಿಗೆ ನವೀಕರಿಸಿದ ಮಾರ್ಕೆಟಿಂಗ್ ಯೋಜನೆಗಳು ಮತ್ತು ಗ್ರಾಹಕ ಸಂಪರ್ಕಗಳು ಲಾಭ ನೀಡಬಹುದು. ಷೇರು ಬಜಾರಿನಲ್ಲಿ ಹೂಡಿಕೆ ಮಾಡುವವರು ದೀರ್ಘಾವಧಿಯ ಯೋಜನೆಗಳಲ್ಲಿ ಮಾತ್ರ ಗಮನ ಕೊಡಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ವಿಷಯದಲ್ಲಿ ಇಂದಿನ ದಿನ ಎಚ್ಚರಿಕೆಯಿಂದ ಇರಬೇಕು. ಅಧಿಕ ಶ್ರಮ, ಪ್ರಯಾಣ ಅಥವಾ ಅತಿಯಾದ ಚಿಂತೆಯಿಂದ ದೇಹದ ಶಕ್ತಿ ಕುಗ್ಗುವ ಸಾಧ್ಯತೆ ಇದೆ. ತಲೆನೋವು, ಕಣ್ಣು ನೋವು ಅಥವಾ ನಿದ್ರೆ ಕೊರತೆ ಎದುರಾಗಬಹುದು. ಹಾಲು, ಹಣ್ಣುಗಳು ಮತ್ತು ಹಸಿರು ತರಕಾರಿಗಳ ಸೇವನೆ ಆರೋಗ್ಯಕ್ಕೆ ಉತ್ತಮ.
ಬೆಳಿಗ್ಗೆ ಧ್ಯಾನ ಅಥವಾ ಯೋಗ ಮಾಡಿದರೆ ಮನಸ್ಸಿನ ಒತ್ತಡ ಕಡಿಮೆಯಾಗುತ್ತದೆ. ಗುರುಗ್ರಹದ ಪ್ರಭಾವದಿಂದ ಧಾರ್ಮಿಕ ಚಿಂತನೆಗಳು, ಮಂತ್ರಜಪ ಇವುಗಳು ಮಾನಸಿಕ ಶಾಂತಿಯನ್ನು ನೀಡುತ್ತವೆ. ನೀರು ಹೆಚ್ಚು ಕುಡಿಯಿರಿ, ನಿದ್ರೆ ಸಮರ್ಪಕವಾಗಿ ಪಡೆಯಿರಿ. ಮಧ್ಯಾಹ್ನ ವೇಳೆಗೆ ದೇಹದಲ್ಲಿ ಶಕ್ತಿ ಕುಗ್ಗಿದಂತೆ ಭಾಸವಾಗಬಹುದು, ಅಲ್ಲಿ ಸ್ವಲ್ಪ ವಿಶ್ರಾಂತಿ ಪಡೆಯುವುದು ಅಗತ್ಯ. ಸಂಜೆ ವೇಳೆಗೆ ಶಕ್ತಿಯ ಮಟ್ಟ ಪುನಃ ಹೆಚ್ಚಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತ ಸಹಕಾರದ ವಾತಾವರಣ ನಿರ್ಮಾಣವಾಗುತ್ತದೆ. ಹಿರಿಯರ ಆಶೀರ್ವಾದ ಹಾಗೂ ಕಿರಿಯರ ಪ್ರೀತಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಕೆಲವು ವಿಚಾರಗಳಲ್ಲಿ ಭಿನ್ನಾಭಿಪ್ರಾಯ ಉಂಟಾದರೂ ಅದನ್ನು ಶಾಂತವಾಗಿ ನಿಭಾಯಿಸುವಿರಿ. ವಿವಾಹಿತರಾಗಿ ಇರುವವರು ಸಂಗಾತಿಯೊಂದಿಗೆ ಹೆಚ್ಚು ಸಮಯ ಕಳೆಯಿರಿ. ಅವರ ಮನಸ್ಸಿನ ಮಾತುಗಳನ್ನು ಕೇಳಿ ಸಹಾನುಭೂತಿಯಿಂದ ನಡೆದುಕೊಂಡರೆ ಸಂಬಂಧ ಬಲಪಡುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಪ್ರಾಮಾಣಿಕತೆ ಮತ್ತು ವಿಶ್ವಾಸದ ಮಹತ್ವ ಹೆಚ್ಚಾಗುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಅವರ ಭವಿಷ್ಯದ ವಿಷಯದಲ್ಲಿ ಚಿಂತನೆ ಮತ್ತು ಯೋಜನೆಗಳು ನಡೆಯಬಹುದು. ಕುಟುಂಬದಲ್ಲಿ ಧಾರ್ಮಿಕ ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಚಟುವಟಿಕೆಗಳು ನಿಮಗೆ ಆನಂದ ನೀಡುತ್ತವೆ. ವೀಕ್ಷಕರೇ, ನೀವು ಈ ದಿನದ ಗುರುಗ್ರಹದ ಪ್ರಭಾವದಿಂದ ಧಾರ್ಮಿಕ ಚಿಂತನೆ, ಮಂತ್ರಜಪ, ದಾನ ಮತ್ತು ಜ್ಞಾನ ಪಾರಂಪರ್ಯ ಅಧ್ಯಯನ ಅತ್ಯಂತ ಉಪಯುಕ್ತ. ಓಂ ಗುರುವೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಇದರಿಂದ ಮನಸ್ಸಿನ ಗೊಂದಲಗಳು ನಿವಾರಣೆಯಾಗುತ್ತವೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಹಳದಿ ಬಣ್ಣದ ಹೂವುಗಳಿಂದ ದೇವರಿಗೆ ಪೂಜೆ ಮಾಡುವುದು ಶುಭ ಫಲಕಾರಕ. ವಿದ್ಯಾರ್ಥಿಗಳು ಗುರುಪೂಜೆ ಮಾಡಿದರೆ ವಿದ್ಯಾಭ್ಯಾಸದಲ್ಲಿ ಏಕಾಗ್ರತೆ ಹೆಚ್ಚುತ್ತದೆ. ಇಂದು ಸತ್ಸಂಗ ಅಥವಾ ಧಾರ್ಮಿಕ ಗ್ರಂಥ ಪಠಣ ಅತ್ಯಂತ ಫಲಪ್ರದ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಪ್ರಭಾವದ ಸಂಕೇತ. ಇದು ಜ್ಞಾನ, ಮಾರ್ಗದರ್ಶನ, ಶಾಂತಿ ಮತ್ತು ನೈತಿಕತೆಯ ಪ್ರತೀಕ. ಈ ಸಂಖ್ಯೆಯ ಶಕ್ತಿ ನಿಮ್ಮ ಚಿಂತನೆಗಳನ್ನು ಸ್ಪಷ್ಟಗೊಳಿಸುತ್ತದೆ ಮತ್ತು ಆತ್ಮವಿಶ್ವಾಸ ನೀಡುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಗುರುಗ್ರಹದ ಕೃಪೆಯ ಪ್ರತೀಕ. ಇದು ಜ್ಞಾನ, ಸಂತೋಷ ಮತ್ತು ಆಂತರಿಕ ಶಾಂತಿಯ ಸಂಕೇತ. ಹಳದಿ ಬಣ್ಣದ ಉಡುಪು ಧರಿಸುವುದು ಅಥವಾ ಹಳದಿ ಹೂವಿನ ಬಳಕೆ ಶುಭಕರ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವತಾ ಪೂಜೆ, ವ್ಯಾಪಾರ ವ್ಯವಹಾರ ಅಥವಾ ಕುಟುಂಬ ನಿರ್ಧಾರಗಳು ಯಶಸ್ವಿಯಾಗುವ ಸಾಧ್ಯತೆ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ಸ್ಪಷ್ಟವಾಗಿ ಮತ್ತು ಧೈರ್ಯದಿಂದ ಕಾರ್ಯನಿರ್ವಹಿಸುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಎಂದರೆ, ಇಂದು ಮಕರ ರಾಶಿಯವರು ಶಾಂತ ಮನಸ್ಸು, ಶಿಸ್ತಿನ ನಡೆ ಮತ್ತು ದೃಢ ಸಂಕಲ್ಪದಿಂದ ತಮ್ಮ ಕೆಲಸಗಳಲ್ಲಿ ಯಶಸ್ಸು ಕಾಣುವ ದಿನವಾಗಿದೆ. ನಿಮ್ಮ ನಿಷ್ಠೆ ಮತ್ತು ನಿಯಮಬದ್ಧತೆ ನಿಮ್ಮ ಪ್ರಮುಖ ಬಲವಾಗಲಿದೆ. ಈ ದಿನದ ಶನಿಗ್ರಹದ ಪ್ರಭಾವದಿಂದ ಮನಸ್ಸು ಸ್ವಲ್ಪ ಗಂಭೀರವಾಗಿರಬಹುದು, ಆದರೆ ಅದೇ ನಿಮಗೆ ಆಳವಾದ ಚಿಂತನೆ ಮತ್ತು ಆಂತರಿಕ ಬಲ ನೀಡುತ್ತದೆ. ಕೆಲವರಲ್ಲಿ ಹೊಸ ಯೋಜನೆಗಳಿಗೆ ಚಿಂತನೆ, ಹಿಂದಿನ ತೀರ್ಮಾನಗಳನ್ನು ಪುನರ್ವಿಶ್ಲೇಷಿಸುವ ಪ್ರವೃತ್ತಿ ಕಂಡುಬರುತ್ತದೆ. ನೀವು ಕೈಗೊಂಡ ಕೆಲಸಗಳಲ್ಲಿ ಶ್ರದ್ಧೆ, ಸ್ಥಿರತೆ ಮತ್ತು ನಿಧಾನವಾದ ಪ್ರಗತಿ ಸಾಧ್ಯ. ಶನಿಗ್ರಹನ ಪ್ರಭಾವದಿಂದ ಯಾವುದೇ ಕೆಲಸ ತಡವಾದರೂ ಅದು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ. ಧೈರ್ಯ ಮತ್ತು ತಾಳ್ಮೆ ಇಂದಿನ ದಿನದ ಕೀಲಿಕೈ. ಇಂದು ಕೆಲವು ಪ್ರಮುಖ ವಿಷಯಗಳಲ್ಲಿ ಹಿರಿಯರ ಸಲಹೆ ಪಡೆಯುವುದು ಒಳಿತು. ನಿಮಗೆ ಹೊಸ ಸಂಪರ್ಕಗಳು ಮತ್ತು ವಿಶ್ವಾಸಾರ್ಹ ಸಹಕಾರಿಗಳು ದೊರೆಯುವ ಸಾಧ್ಯತೆ ಇದೆ. ಕುಟುಂಬ, ಧನ ಮತ್ತು ಉದ್ಯೋಗ ಸಂಬಂಧಿತ ವಿಚಾರಗಳಲ್ಲಿ ಚಿಂತನಶೀಲ ದೃಷ್ಟಿ ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವ ಮಕರ ರಾಶಿಯವರು ಇಂದಿನ ದಿನದಲ್ಲಿ ತಮ್ಮ ಶ್ರದ್ಧೆ ಮತ್ತು ಜವಾಬ್ದಾರಿತ್ವದಿಂದ ಹಿರಿಯರ ಮೆಚ್ಚುಗೆಗೆ ಪಾತ್ರರಾಗುವರು. ಪ್ರಾಜೆಕ್ಟ್ಗಳ ಮುಕ್ತಾಯ, ಹೊಸ ಕೆಲಸಗಳ ಪ್ರಾರಂಭ ಅಥವಾ ವರದಿ ಸಲ್ಲಿಕೆಯಲ್ಲಿ ನಿಮಗೆ ಯಶಸ್ಸು ದೊರೆಯುತ್ತದೆ. ನಿಮ್ಮ ಕಟ್ಟುನಿಟ್ಟಾದ ನಿಯಮ ಪಾಲನೆ ಇತರರಿಗೆ ಪ್ರೇರಣೆ ನೀಡುತ್ತದೆ. ಕಚೇರಿಯಲ್ಲಿ ಹೊಸ ಜವಾಬ್ದಾರಿಗಳು ಅಥವಾ ಉತ್ತೇಜನದ ಚರ್ಚೆಗಳು ನಡೆಯಬಹುದು. ಕೆಲವು ಮಂದಿ ತಮ್ಮ ಕ್ಷೇತ್ರದಲ್ಲಿ ನಾಯಕತ್ವ ಪ್ರದರ್ಶಿಸುವ ಅವಕಾಶ ಪಡೆಯುತ್ತಾರೆ. ಕೆಲಸದಲ್ಲಿ ಸಮಯ ನಿರ್ವಹಣೆ ಮತ್ತು ಶಿಸ್ತು ಅತ್ಯಂತ ಅಗತ್ಯ. ಉದ್ಯಮಿಗಳಿಗೆ ವ್ಯವಹಾರದಲ್ಲಿ ಸ್ಥಿರತೆ ಕಾಣಬಹುದು. ಹಳೆಯ ಬಾಕಿ ಹಣ ವಾಪಸು ದೊರೆಯುವ ಸಾಧ್ಯತೆ ಇದೆ. ಆದರೆ ಹೊಸ ಹೂಡಿಕೆ ಅಥವಾ ಒಪ್ಪಂದಗಳಲ್ಲಿ ನಿರ್ಧಾರ ಮಾಡುವ ಮುನ್ನ ಎಲ್ಲ ಅಂಶಗಳನ್ನು ಪರಿಶೀಲಿಸಬೇಕು. ಶನಿವಾರದ ಶನಿಗ್ರಹ ಪ್ರಭಾವದಿಂದ ಕ್ರಮಬದ್ಧ ಮತ್ತು ವಾಸ್ತವದ ಆಲೋಚನೆಗಳು ಹೆಚ್ಚು ಫಲಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಇಂದು ಎಚ್ಚರಿಕೆಯು ಅತ್ಯಂತ ಅಗತ್ಯ. ಅನಿರೀಕ್ಷಿತ ಖರ್ಚುಗಳು, ವಿಶೇಷವಾಗಿ ಮನೆಯ ದುರಸ್ತಿ, ಆರೋಗ್ಯ ಅಥವಾ ವಾಹನ ಸಂಬಂಧಿತ ವ್ಯಯಗಳು ಎದುರಾಗಬಹುದು. ಆದರೆ ಹಳೆಯ ಬಾಕಿ ಹಣ ವಾಪಸು ದೊರೆಯುವ ಯೋಗವೂ ಇದೆ. ಹೊಸ ಹೂಡಿಕೆಗಳು ಅಥವಾ ಸಾಲ ವ್ಯವಹಾರಗಳನ್ನು ತಾತ್ಕಾಲಿಕವಾಗಿ ಮುಂದೂಡುವುದು ಉತ್ತಮ.
ಆರ್ಥಿಕ ವಿಚಾರದಲ್ಲಿ ಹಿರಿಯರು ಅಥವಾ ಹಣಕಾಸು ಸಲಹೆಗಾರರ ಸಲಹೆ ಪಾಲನೆ ಶುಭಕರ. ನಿಮ್ಮ ಉಳಿತಾಯದ ಶಿಸ್ತಿನ ಕ್ರಮ ಮುಂದಿನ ದಿನಗಳಲ್ಲಿ ಪ್ರಯೋಜನಕಾರಿಯಾಗುತ್ತದೆ. ವ್ಯಾಪಾರಿಗಳಿಗೆ ಈ ದಿನ ಲಾಭದ ಸೂಚನೆಗಳಿವೆ, ಆದರೆ ನೇರ ವ್ಯವಹಾರದಲ್ಲಿ ಸಹಿಸು ಮಟ್ಟದ ಮಾತುಕತೆ ಅಗತ್ಯ. ಧನಗ್ರಹ ಗುರುನ ಸಹಕಾರದಿಂದ ದೀರ್ಘಕಾಲಿಕ ಹೂಡಿಕೆಗಳಲ್ಲಿ ನಿಧಾನವಾದ ಲಾಭ ದೊರೆಯುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮಕರ ರಾಶಿಯವರು ತಮ್ಮ ದೈಹಿಕ ಶಕ್ತಿಯ ಕಡೆ ಗಮನ ಹರಿಸಬೇಕು. ಬೆನ್ನು, ಮಣಿಕಟ್ಟು, ಸಂಧಿ ನೋವುಗಳು ಅಥವಾ ಶರೀರದ ತೂಕದ ಸಮಸ್ಯೆ ಎದುರಾಗಬಹುದು. ದೈಹಿಕ ವ್ಯಾಯಾಮ, ಯೋಗ ಮತ್ತು ನಿಯಮಿತ ಆಹಾರ ಕ್ರಮ ಅಗತ್ಯ. ಮನಸ್ಸಿನಲ್ಲಿ ಸ್ವಲ್ಪ ನಿಶ್ಶಬ್ದತೆ ಅಥವಾ ಆಲಸ್ಯ ಕಾಣಬಹುದು. ಶನಿಗ್ರಹನ ಪ್ರಭಾವದಿಂದ ಮನಸ್ಸು ಧ್ಯಾನಮಗ್ನವಾಗುವ ಸಾಧ್ಯತೆ ಇದೆ. ಆದ್ದರಿಂದ ಧ್ಯಾನ ಮತ್ತು ಪ್ರಾಣಾಯಾಮ ಅತ್ಯಂತ ಪ್ರಯೋಜನಕಾರಿ. ಬಿಸಿಲಿನಲ್ಲಿ ಹೆಚ್ಚು ಕಾಲ ತಂಗುವುದು ತಪ್ಪಿಸಿ. ಆಹಾರದಲ್ಲಿ ಹಸಿರು ತರಕಾರಿ, ಹಣ್ಣುಗಳು ಮತ್ತು ನೀರಿನ ಸೇವನೆ ಹೆಚ್ಚಿಸಬೇಕು. ಎಣ್ಣೆ ಮಸಾಜ್, ತೈಲ ಸ್ನಾನ ಅಥವಾ ತಂಪಾದ ಹಾಲಿನ ಪಾನದಿಂದ ಶಕ್ತಿಯ ಪುನರ್ಸ್ಥಾಪನೆ ಸಾಧ್ಯ. ರಾತ್ರಿ ನಿದ್ರೆ ಸಮಯದಲ್ಲಿ ವಿಶ್ರಾಂತ ಮನಸ್ಸಿನಿಂದ ನಿದ್ರೆ ಮಾಡುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಶಾಂತಿ ಮತ್ತು ಸಹನಶೀಲತೆ ಅಗತ್ಯ. ಪತ್ನಿ ಅಥವಾ ಪತಿ ಅವರ ಅಭಿಪ್ರಾಯವನ್ನು ಗೌರವದಿಂದ ಕೇಳಿ. ಕೆಲವರು ಕುಟುಂಬದ ಹಿರಿಯರ ಆರೋಗ್ಯ ಅಥವಾ ಸಲಹೆಯ ವಿಷಯದಲ್ಲಿ ಗಮನ ನೀಡಬೇಕಾಗಬಹುದು. ವಿವಾಹಿತರಿಗೆ ತಮ್ಮ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ ಮತ್ತು ಸಹಕಾರದ ಸಮಯ. ನೀವು ನೀಡುವ ಪ್ರೀತಿ ಮತ್ತು ಗೌರವದಿಂದ ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ನಿರ್ಮಾಣವಾಗುತ್ತದೆ. ಮಕ್ಕಳ ಶಿಕ್ಷಣ ಅಥವಾ ಅವರ ಭವಿಷ್ಯದ ಯೋಜನೆ ಕುರಿತು ಚರ್ಚೆ ನಡೆಯಬಹುದು. ಅವಿವಾಹಿತರಿಗೆ ಹೊಸ ಪರಿಚಯಗಳು, ವಿವಾಹ ಸಂಬಂಧಿತ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದ ಪಡೆಯುವುದು ಇಂದು ಧನ್ಯಕಾರಕ. ಕುಟುಂಬದೊಳಗೆ ಶಾಂತಿ ಕಾಪಾಡಲು ಮಾತಿನ ನಿಯಂತ್ರಣ ಮುಖ್ಯ. ವೀಕ್ಷಕರೇ, ನೀವು ಈ ಶನಿವಾರದ ಶನಿಗ್ರಹನ ಪ್ರಭಾವದಿಂದ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ತೊಡಗುವುದು ಅತ್ಯಂತ ಅವಶ್ಯಕ. ಶನಿಗ್ರಹನ ಶಮನಕ್ಕಾಗಿ ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ ದೀಪ ಹಚ್ಚಿ ಶನಿಗೆ ಕಪ್ಪು ಎಳ್ಳು, ಎಣ್ಣೆ ಮತ್ತು ನಿಂಬೆ ಹೂವಿನ ಮಾಲೆ ಅರ್ಪಿಸುವುದು ಶುಭಕಾರಕ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಶನಿ ದೇವರ ಆಶೀರ್ವಾದದಿಂದ ಮನಸ್ಸಿನಲ್ಲಿ ಧೈರ್ಯ ಮತ್ತು ಶಾಂತಿ ಹೆಚ್ಚುತ್ತದೆ. ದಾನ ಧರ್ಮಗಳಲ್ಲಿ ಪಾಲ್ಗೊಳ್ಳಿ. ಬಟ್ಟೆ, ಆಹಾರ ಅಥವಾ ಎಣ್ಣೆ ದಾನ ಮಾಡುವುದರಿಂದ ಶನಿಗ್ರಹನ ಪ್ರಭಾವ ಶಮನಗೊಳ್ಳುತ್ತದೆ. ಕೆಲಸಗಾರರಿಗೆ ಗೌರವ ನೀಡುವುದು ಇಂದು ಧನ್ಯಫಲದಾಯಕ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹನ ಶಕ್ತಿಯ ಸಂಕೇತ, ಶಿಸ್ತಿನ, ತಾಳ್ಮೆಯ ಮತ್ತು ಸ್ಥಿರತೆಯ ಪ್ರತೀಕ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಕಾರ್ಯಗಳಲ್ಲಿ ಶಿಸ್ತು ಮತ್ತು ದೀರ್ಘಾವಧಿ ಫಲ ದೊರೆಯುತ್ತದೆ. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಮನಸ್ಸಿಗೆ ಶಾಂತಿ, ಆತ್ಮಬಲ ಮತ್ತು ಸ್ಥಿರತೆ ನೀಡುತ್ತದೆ. ನೀಲಿ ಬಣ್ಣದ ಉಡುಪು ಧರಿಸುವುದು ಅಥವಾ ನೀಲಿ ಹೂವಿನ ಉಪಯೋಗ ದಿನದ ಪಾವಿತ್ರ್ಯ ಹೆಚ್ಚಿಸುತ್ತದೆ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಪೂಜೆ, ವ್ಯವಹಾರ ನಿರ್ಧಾರಗಳು, ಹೊಸ ಯೋಜನೆಗಳು ಅಥವಾ ಹಿರಿಯರೊಂದಿಗೆ ಮಾತುಕತೆ ಫಲಕಾರಿಯಾಗುತ್ತದೆ. ಈ ಸಮಯದಲ್ಲಿ ನಿಮ್ಮ ಶಕ್ತಿಯ ಉಚ್ಚ ಸ್ಥಿತಿ ಇರುತ್ತದೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಜೀವನದ ಕೆಲವು ಪ್ರಮುಖ ವಿಷಯಗಳಲ್ಲಿ ಹೊಸ ದಾರಿಯನ್ನು ಹುಡುಕುವ ದಿನವಾಗಿದೆ. ನಿಮ್ಮ ಆಲೋಚನೆಗಳು ಸೃಜನಾತ್ಮಕವಾಗಿದ್ದು ಹೊಸ ದೃಷ್ಟಿಕೋನದಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ನಿಮ್ಮಲ್ಲಿ ಬೆಳಗುತ್ತದೆ. ಚಂದ್ರನು ಇಂದು ನಿಮ್ಮ ಲಾಭಸ್ಥಾನದಲ್ಲಿ ಸಂಚರಿಸುತ್ತಿರುವುದರಿಂದ ಕೆಲಸಗಳಲ್ಲಿ ಫಲಪ್ರದ ಸಂಜೋಗಗಳು ಮತ್ತು ಹೊಸ ಸಂಪರ್ಕಗಳ ಬೆಳವಣಿಗೆ ಸಾಧ್ಯ. ಇಂದು ನಿಮ್ಮ ಸಾಮಾಜಿಕ ವಲಯದಲ್ಲಿ ಪ್ರಭಾವ ಹೆಚ್ಚಾಗುತ್ತದೆ. ನಿಮ್ಮ ಮಾತಿನ ಶಕ್ತಿ, ಆಲೋಚನೆಯ ಸ್ಪಷ್ಟತೆ ಮತ್ತು ನಿರ್ಧಾರ ಶಕ್ತಿ ಇತರರನ್ನು ಪ್ರೇರೇಪಿಸಬಲ್ಲದು. ಕೆಲವು ಹಳೆಯ ಯೋಜನೆಗಳು ಇಂದು ಪ್ರಗತಿಯ ಹಾದಿ ಹಿಡಿಯುತ್ತವೆ. ತಾಂತ್ರಿಕ ವಿಷಯಗಳು ಅಥವಾ ಹೊಸ ಆವಿಷ್ಕಾರಗಳ ಬಗ್ಗೆ ಯೋಚನೆ ನಡೆಯಬಹುದು. ಆದರೆ ಗ್ರಹಸ್ಥಿತಿಯ ಪ್ರಭಾವದಿಂದ ಅನಾವಶ್ಯಕ ಚಿಂತೆ ಅಥವಾ ಅತಿಯಾದ ವಿಶ್ಲೇಷಣೆಗಳಿಂದ ದೂರವಿರುವುದು ಉತ್ತಮ. ಅಲ್ಪ ನಿರಾಶೆ ಅಥವಾ ಆಲಸ್ಯದ ಪ್ರವೃತ್ತಿ ಮನಸ್ಸಿನಲ್ಲಿ ಕಂಡುಬಂದರೆ ಅದನ್ನು ಧ್ಯಾನ ಅಥವಾ ಧಾರ್ಮಿಕ ಕಾರ್ಯಗಳಿಂದ ಶಮನಗೊಳಿಸಬಹುದು. ಶನಿವಾರದ ಶನಿಗ್ರಹನ ಅನುಗ್ರಹದಿಂದ ನಿಮ್ಮ ಶ್ರಮ ಫಲಿತವಾಗುವುದು ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವ ಕುಂಭರಾಶಿಯವರು ಇಂದು ತಮ್ಮ ಕಾರ್ಯನಿಷ್ಠೆ, ತಂತ್ರಜ್ಞಾನ ಜ್ಞಾನ ಮತ್ತು ಸಂಘಟನಾ ಕೌಶಲ್ಯದಿಂದ ಹಿರಿಯರ ಮೆಚ್ಚುಗೆಗೆ ಪಾತ್ರರಾಗುವರು. ತಂಡದವರಲ್ಲಿ ನಿಮ್ಮ ಮಾರ್ಗದರ್ಶನದ ಶೈಲಿ ಶಾಂತವಾಗಿದ್ದರೂ ಪರಿಣಾಮಕಾರಿ. ಇಂದು ಹಿರಿಯರಿಂದ ಹೊಸ ಹೊಣೆಗಾರಿಕೆಗಳು ಅಥವಾ ಪ್ರಾಜೆಕ್ಟ್ ಹಸ್ತಾಂತರ ಆಗಬಹುದು.
ವೃತ್ತಿ ಜೀವನದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು. ವಿಶೇಷವಾಗಿ ತಂತ್ರಜ್ಞಾನ, ಸಂಶೋಧನೆ, ಶಿಕ್ಷಣ ಅಥವಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ. ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರು ಹೊಸ ಸಂದರ್ಶನಗಳಲ್ಲಿ ತಮ್ಮ ವಿಶಿಷ್ಟ ಆಲೋಚನೆಗಳಿಂದ ಪ್ರಭಾವ ಬೀರಬಹುದು. ಉದ್ಯಮಿಗಳು ಇಂದು ವ್ಯವಹಾರ ವಿಸ್ತರಣೆ, ಹೊಸ ಗ್ರಾಹಕರ ಸಂಪರ್ಕ ಮತ್ತು ಹೂಡಿಕೆದಾರರೊಂದಿಗೆ ಮಾತುಕತೆ ನಡೆಸಲು ಅನುಕೂಲಕರ ದಿನ. ಆದರೆ ಒಪ್ಪಂದದ ಎಲ್ಲಾ ನಿಯಮಗಳು ಸ್ಪಷ್ಟವಾಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಈ ದಿನದ ಶನಿಗ್ರಹಣ ಪ್ರಭಾವದಿಂದ ನಿಧಾನವಾದರೂ ಸ್ಥಿರ ಪ್ರಗತಿ ಖಚಿತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಲಾಭದ ಸಾಧ್ಯತೆಗಳು ಹೆಚ್ಚಾಗಿವೆ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳು ಅಥವಾ ಸಂಗ್ರಹಗಳು ಫಲ ನೀಡುವ ಸಾಧ್ಯತೆ ಇದೆ. ಆದರೆ ಖರ್ಚಿನ ವಿಷಯದಲ್ಲಿ ನಿಯಂತ್ರಣ ಅಗತ್ಯ. ಕುಟುಂಬದ ಅಥವಾ ಸಮಾಜದ ಕಲ್ಯಾಣ ಕಾರ್ಯಗಳಿಗೆ ಖರ್ಚು ಮಾಡುವ ಮನೋಭಾವ ಮೂಡಬಹುದು. ಅದು ಪುಣ್ಯಕಾರಕವಾದರೂ ಮಿತವಾಗಿರಲಿ. ವ್ಯಾಪಾರದಲ್ಲಿ ಲಾಭದ ಸೂಚನೆಗಳಿವೆ, ಆದರೆ ಹಣಕಾಸು ನಿರ್ಧಾರಗಳಲ್ಲಿ ತುರ್ತು ತೀರ್ಮಾನ ತಪ್ಪಿಸಿಕೊಳ್ಳಿ. ಹಳೆಯ ಸಾಲ ವಸೂಲಾತಿ ಸಾಧ್ಯವಾಗಬಹುದು. ಹೊಸ ಹೂಡಿಕೆ ಮಾಡಲು ಹಿರಿಯರ ಅಥವಾ ಹಣಕಾಸು ತಜ್ಞರ ಸಲಹೆ ಪಡೆಯಿರಿ. ಬ್ಯಾಂಕ್ ವ್ಯವಹಾರಗಳು, ಟ್ರಾನ್ಸ್ಫರ್ ಅಥವಾ ಹೊಸ ಖಾತೆಗಳ ವಿಷಯದಲ್ಲಿ ಶುಭಯೋಗ. ಕಿರುನಷ್ಟ ಅಥವಾ ವಸ್ತು ಹಾನಿಯ ಸಾಧ್ಯತೆ ಇರುವುದರಿಂದ ವಸ್ತುಗಳ ಬಗ್ಗೆ ಎಚ್ಚರಿಕೆ ಅಗತ್ಯ. ಇಂದು ಹಣವನ್ನು ಆಭರಣ ಅಥವಾ ಸ್ಥಿರ ಆಸ್ತಿಗಳಲ್ಲಿ ಹೂಡಲು ಉತ್ಸಾಹ ಇದ್ದರೆ ಮುಂದೆ ಯೋಚಿಸಿ ಕ್ರಮ ಕೈಗೊಳ್ಳಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಸ್ಥಿತಿ ಪರಿಣಾಮ ಸ್ಥಿರವಾಗಿದೆ. ಆದರೆ ಮಾನಸಿಕ ಒತ್ತಡ ಅಥವಾ ಚಿಂತೆಯಿಂದ ದೇಹದ ಶಕ್ತಿ ಕುಂದುವ ಸಾಧ್ಯತೆ. ಸಮಯಕ್ಕೆ ನಿದ್ರೆ ಮತ್ತು ಸಮತೋಲನ ಆಹಾರದಿಂದ ಶಕ್ತಿ ಹೆಚ್ಚಾಗುತ್ತದೆ. ಬೆನ್ನು ನೋವು, ಕಾಲಿನ ಸ್ನಾಯು ನೋವು ಅಥವಾ ತಲೆಯ ಒತ್ತಡ ಕಂಡು ಬಂದರೆ ವಿಶ್ರಾಂತಿ ನೀಡಿ. ಶನಿಗ್ರಹದ ಪ್ರಭಾವದಿಂದ ಹಳೆಯ ರೋಗಗಳು ಮರುಕಳಿಸಬಹುದು. ಆದ್ದರಿಂದ ಔಷಧಿಯ ಸಮಯ ಪಾಲನೆ ಮಾಡಬೇಕು. ಧ್ಯಾನ, ಪ್ರಾಣಾಯಾಮ ಅಥವಾ ಸೂರ್ಯ ನಮಸ್ಕಾರದಿಂದ ಮನಸ್ಸಿಗೆ ಶಾಂತಿ ಮತ್ತು ಶರೀರಕ್ಕೆ ಶಕ್ತಿ ದೊರೆಯುತ್ತದೆ. ತೈಲ ಮಸಾಜ್ ಅಥವಾ ತಂಪು ನೀರಿನ ಸ್ನಾನವು ಶರೀರದ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಶಾಂತತೆ, ಸಹಾನುಭೂತಿ ಮತ್ತು ಮಾತಿನ ಮಿತತೆ ಅಗತ್ಯ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಆಳವಾದ ಸಂಭಾಷಣೆ ನಡೆಯುವ ಸಾಧ್ಯತೆ ಇದೆ. ನಿಮ್ಮ ಶ್ರವಣ ಶಕ್ತಿ ಮತ್ತು ಸಹಾನುಭೂತಿ ಸಂಬಂಧದಲ್ಲಿ ಬಲ ತರುತ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ಭವಿಷ್ಯ ನಿರ್ಧಾರಗಳ ಬಗ್ಗೆ ಚರ್ಚೆ ನಡೆಯಬಹುದು. ಹಿರಿಯರ ಸಲಹೆಯನ್ನು ಗೌರವದಿಂದ ಸ್ವೀಕರಿಸಿ. ವಾದವಿವಾದಗಳ ಸಂದರ್ಭ ಬಂದರೆ ಮೌನದಿಂದ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿ. ವಿವಾಹಿತರಿಗೆ ಸಂಗಾತಿಯ ಸಹಕಾರ ದೊರೆತು ಮನಸ್ಸಿನಲ್ಲಿ ನೆಮ್ಮದಿ ಉಂಟಾಗುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರಿಗೆ ಹೊಸ ನಂಬಿಕೆಯ ನಿರ್ಮಾಣ ಸಾಧ್ಯ. ಸಮಾಜ ಸೇವೆ, ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ತೃಪ್ತಿ ದೊರೆಯುತ್ತದೆ. ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿನ ಬಿಕ್ಕಟ್ಟುಗಳು ನಿವಾರಣೆಯಾಗುವ ಸೂಚನೆ. ವೀಕ್ಷಕರೇ, ನೀವು ಈ ಶನಿವಾರದ ದಿನ ಶನಿಗ್ರಹಣ ಅನುಗ್ರಹ ಪಡೆಯುವುದು ಅತ್ಯಂತ ಮುಖ್ಯ. ನಿಮ್ಮ ಜೀವನದ ಶಿಸ್ತು, ಕಠಿಣ ಪರಿಶ್ರಮ ಮತ್ತು ಆತ್ಮನಂಬಿಕೆಯು ಶನಿಗ್ರಹಣ ಪ್ರಿಯವಾದ ಗುಣಗಳು. ಆದ್ದರಿಂದ ಶನಿಗೆ ಅರ್ಚನೆ, ದೀಪಾರಾಧನೆ ಮತ್ತು ಸೇವಾ ಕಾರ್ಯಗಳಲ್ಲಿ ತೊಡಗುವುದು ಶುಭ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಶನಿಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಬಹುದು. ಎಳ್ಳಿನ ಎಣ್ಣೆಯ ದೀಪವನ್ನು ಶನಿಗೆ ಅರ್ಪಿಸಿ. ಕಪ್ಪು ಬಟ್ಟೆ ಅಥವಾ ನೀಲಿ ಬಣ್ಣದ ಹೂವುಗಳಿಂದ ಪೂಜೆ ಮಾಡಿ. ಕೂಲಿಕಾರರಿಗೆ ಅಥವಾ ಬಡವರಿಗೆ ಆಹಾರ, ಬಟ್ಟೆ ಅಥವಾ ಧಾನ್ಯ ದಾನ ಮಾಡಿದರೆ ಅತ್ಯಂತ ಪುಣ್ಯಕಾರಕ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹಣ ಶಕ್ತಿ ಮತ್ತು ಶಿಸ್ತಿನ ಪ್ರತೀಕ. ಪರಿಶ್ರಮ, ಸ್ಥೈರ್ಯ ಮತ್ತು ತಾಳ್ಮೆಯಿಂದ ಯಶಸ್ಸು ದೊರೆಯುತ್ತದೆ. ಈ ಸಂಖ್ಯೆಯ ಶಕ್ತಿ ನಿಮ್ಮ ಜೀವನದಲ್ಲಿ ಸ್ಥಿರತೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ತರುತ್ತದೆ. ಅದೃಷ್ಟದ ಬಣ್ಣ ಕಪ್ಪು ಅಥವಾ ನೀಲಿ. ಈ ಬಣ್ಣಗಳು ಶನಿಗ್ರಹಣ ಪ್ರಭಾವದ ಪ್ರತಿನಿಧಿಗಳು. ಇವು ಶಾಂತತೆ, ಸ್ಥಿರತೆ ಮತ್ತು ಆತ್ಮನಿಯಂತ್ರಣವನ್ನು ನೀಡುತ್ತವೆ. ಈ ಬಣ್ಣದ ಉಡುಪು ಧರಿಸುವುದು ಅಥವಾ ದೀಪಾರಾಧನೆಗೆ ಈ ಬಣ್ಣದ ಹೂವಿನ ಬಳಕೆ ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 1:30. ಈ ಸಮಯದಲ್ಲಿ ನೀವು ಯಾವುದೇ ಪ್ರಮುಖ ಕಾರ್ಯ, ವ್ಯಾಪಾರ ವ್ಯವಹಾರ ಅಥವಾ ಧಾರ್ಮಿಕ ಕಾರ್ಯ ಪ್ರಾರಂಭಿಸಿದರೆ ಯಶಸ್ಸು ಖಚಿತ. ಈ ವೇಳೆಯಲ್ಲಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಚಿಂತನೆಗಳು ಸ್ಪಷ್ಟವಾಗಿರುತ್ತವೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ತಮ್ಮ ಭಾವನಾತ್ಮಕತೆ, ಒಳನೋಟ ಮತ್ತು ಮಾನವೀಯತೆಗೆ ಹೆಸರುವಾಸಿಯಾಗುವರು. ಈ ಬುಧವಾರದ ದಿನ ನಿಮ್ಮ ಒಳಮನಸ್ಸಿನ ಶಾಂತಿ ಮತ್ತು ಧ್ಯಾನ ಚಿಂತನೆಗೆ ಸೂಕ್ತವಾಗಿದೆ. ಚಂದ್ರನ ಸಂಚಾರ ನಿಮ್ಮ ಲಾಭಭಾವದಲ್ಲಿ ಇರುವುದರಿಂದ ಇಂದು ನಿಮಗೆ ಹೊಸ ಅವಕಾಶಗಳು, ಹೊಸ ಸಂಪರ್ಕಗಳು ಮತ್ತು ಸಾಮಾಜಿಕ ಬೆಂಬಲ ದೊರೆಯುವ ಸಾಧ್ಯತೆ ಇದೆ.
ಇಂದು ನಿಮ್ಮ ಒಳನೋಟ ಬಹಳ ಪ್ರಬಲವಾಗಿರುವುದರಿಂದ ಯಾವುದೇ ತೀರ್ಮಾನ ಕೈಗೊಳ್ಳುವ ಮೊದಲು ನಿಮ್ಮ ಮನಸ್ಸಿನ ಧ್ವನಿಯನ್ನು ಆಲಿಸಿ. ಹಳೆಯ ಯೋಜನೆಗಳಲ್ಲಿ ಯಶಸ್ಸಿನ ಸೂಚನೆಗಳು ಕಾಣಿಸುತ್ತಿವೆ. ಕೆಲಸಗಳಲ್ಲಿ ಕಳೆದುಕೊಂಡ ಆತ್ಮವಿಶ್ವಾಸ ಹಿಂತಿರುಗಿ ಬರುತ್ತದೆ. ನಿಮ್ಮ ಮಾತಿನ ಸೌಮ್ಯತೆ ಮತ್ತು ಮೃದುತನದಿಂದ ಸುತ್ತಲಿನವರ ಹೃದಯ ಗೆಲ್ಲುವಿರಿ. ಈ ದಿನ ಮನಸ್ಸು ಕೆಲವೊಮ್ಮೆ ಭಾವನಾತ್ಮಕವಾಗಬಹುದು. ಇಂದಿನ ಘಟನೆಗಳು ಮನಸ್ಸಿನಲ್ಲಿ ಮೂಡಬಹುದು, ಆದರೆ ಅದರಿಂದ ದೂರವಾಗಿ ಧೈರ್ಯದಿಂದ ಮುಂದುವರಿಯಿರಿ. ಇಂದಿನ ಗ್ರಹಸ್ಥಿತಿ ಧನಾತ್ಮಕ ಫಲಗಳನ್ನು ನೀಡುವ ಶಕ್ತಿ ಹೊಂದಿದೆ. ಪ್ರಾರ್ಥನೆ, ಧ್ಯಾನ ಮತ್ತು ಸಹಾನುಭೂತಿ ಇಂದಿನ ದಿನದ ಮಂತ್ರವಾಗಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವ ಮೀನರಾಶಿಯವರು ತಮ್ಮ ಸೃಜನಾತ್ಮಕತೆ ಮತ್ತು ಭಾವನಾತ್ಮಕ ಬುದ್ಧಿವಂತಿಕೆಯಿಂದ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣುವರು. ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ. ಕೆಲವರಿಗೆ ಅಧಿಕಾರಿಗಳಿಂದ ಮೆಚ್ಚುಗೆ ಅಥವಾ ಪ್ರಶಂಸೆ ದೊರೆಯಬಹುದು. ಹೊಸ ಯೋಜನೆ ಅಥವಾ ಕೆಲಸದ ಜವಾಬ್ದಾರಿ ನಿಮಗೆ ಬಂದು ಬೀಳಬಹುದು. ಕೆಲವರಿಗೆ ವಿದೇಶಿ ಸಂಪರ್ಕ ಅಥವಾ ಹೊಸ ವ್ಯಾಪಾರ ಸಂಬಂಧಗಳ ಸಾಧ್ಯತೆ. ನಿಮ್ಮ ಕಲಾತ್ಮಕತೆ, ವಿವೇಕ ಮತ್ತು ತಾಳ್ಮೆಯು ಇಂದಿನ ದಿನದ ಪ್ರಮುಖ ಬಲ. ವ್ಯವಹಾರದಲ್ಲಿ ಕೆಲಸ ಮಾಡುತ್ತಿರುವವರು ಹೊಸ ಗ್ರಾಹಕರನ್ನು ಆಕರ್ಷಿಸಬಹುದು. ಯೋಜನೆಗಳಲ್ಲಿ ಬುದ್ಧಿವಂತಿಕೆಯ ಪ್ರದರ್ಶನದಿಂದ ಲಾಭವಾಗುತ್ತದೆ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಅನುಕೂಲಕರ ದಿನ. ಹೊಸ ಸಂಸ್ಥೆಗಳಿಂದ ಕರೆ ಅಥವಾ ಸಂದರ್ಶನದ ಸೂಚನೆಗಳಿವೆ. ಆದರೆ ಯಾವ ನಿರ್ಧಾರಕ್ಕೂ ಮುನ್ನ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಕಾರ್ಯಕ್ಷೇತ್ರದಲ್ಲಿ ಹೆಚ್ಚು ಭಾವನಾತ್ಮಕವಾಗಿ ನಡೆದುಕೊಳ್ಳುವುದನ್ನು ತಪ್ಪಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನ ವಿಚಾರದಲ್ಲಿ ಇಂದು ಸ್ಥಿರತೆ ಕಂಡುಬರುವ ಸಾಧ್ಯತೆ ಇದೆ. ಪೂರ್ವದಲ್ಲಿ ಮಾಡಿದ ಹೂಡಿಕೆಗಳಿಂದ ಲಾಭ ದೊರೆಯಬಹುದು, ಆದರೆ ಹೊಸ ಹೂಡಿಕೆ ಅಥವಾ ಸಾಲದ ನಿರ್ಧಾರಗಳಿಗೆ ಇಂದಿನ ದಿನ ಸೂಕ್ತವಲ್ಲ. ಕುಟುಂಬದ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ, ಆದ್ದರಿಂದ ಮಿತವ್ಯಯದ ನೀತಿ ಅನುಸರಿಸಿ. ಕೆಲವರಿಗೆ ಬಾಕಿ ಹಣ ವಾಪಸ್ಸು ಸಿಗುವ ಸೂಚನೆ. ವ್ಯವಹಾರ ಕ್ಷೇತ್ರದಲ್ಲಿ ಹೊಸ ಆದಾಯದ ಮೂಲಗಳು ತೆರೆಯಬಹುದು. ಹಿರಿಯರ ಸಲಹೆಯ ಮೇರೆಗೆ ಹಣಕಾಸು ನಿರ್ವಹಿಸಿದರೆ ಲಾಭದಾಯಕ. ಆಸ್ತಿ ಅಥವಾ ಭೂಮಿಯ ವಿಚಾರದಲ್ಲಿ ಲಾಭದ ಸುದ್ದಿ ಕೇಳಬಹುದು. ಪರೋಪಕಾರ, ದಾನ ಅಥವಾ ಸೇವಾ ಕಾರ್ಯಗಳಲ್ಲಿ ಹಣವನ್ನು ಬಳಸಿದರೆ ಮನಃಶಾಂತಿ ದೊರೆಯುತ್ತದೆ. ಇಂದು ಹಣವನ್ನು ಅತಿಶಯ ವ್ಯಯ ಮಾಡುವುದು ತಪ್ಪಿಸಿ, ವಿಶೇಷವಾಗಿ ಅಲಂಕಾರ, ಆಹಾರ ಅಥವಾ ಮನರಂಜನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮದಿಂದ ಉತ್ತಮವಾದ ದಿನ. ಮನಸ್ಸಿನ ಅಶಾಂತಿ, ನಿದ್ರಾಹೀನತೆ ಅಥವಾ ಅಜೀರ್ಣ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ನೀರಿನ ಪ್ರಮಾಣವನ್ನು ಹೆಚ್ಚಿಸಿ, ಹಸಿವು ಬಂದಾಗ ಮಾತ್ರ ತಿನ್ನಿ. ಸಾದಾ ಆಹಾರ, ಹಣ್ಣು ಮತ್ತು ಹಾಲಿನ ಸೇವನೆ ಶ್ರೇಷ್ಠ. ಧ್ಯಾನ, ಪ್ರಾಣಾಯಾಮ ಮತ್ತು ನೀರಿನಲ್ಲಿ ಕಾಲ ಕಳೆಯುವಂತಹ ಕ್ರಿಯೆಗಳು ಮನಸ್ಸಿಗೆ ಶಾಂತಿ ತರಬಲ್ಲವು. ಕೆಲವರಿಗೆ ಚರ್ಮ ಅಥವಾ ಕಣ್ಣು ಸಂಬಂಧಿತ ತೊಂದರೆ ಕಾಣಿಸಬಹುದು, ಆದ್ದರಿಂದ ಹೆಚ್ಚು ಬಿಸಿಲಿನಲ್ಲಿನ ಪ್ರಯಾಣ ತಪ್ಪಿಸಿಕೊಳ್ಳಿ. ಆರೋಗ್ಯದಲ್ಲಿ ಉತ್ಸಾಹವನ್ನು ಕಾಪಾಡಲು ಸಂಗೀತ, ಧ್ಯಾನ ಅಥವಾ ಪ್ರಾರ್ಥನೆ ಉಪಯುಕ್ತ. ಶಾಂತ ವಾತಾವರಣದಲ್ಲಿ ದಿನವನ್ನು ಕಳೆಯಲು ಪ್ರಯತ್ನಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸೌಹಾರ್ದತೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಇಂದಿನ ಪ್ರಮುಖ ವಿಷಯ. ಪತ್ನಿ ಅಥವಾ ಪತಿಯೊಂದಿಗೆ ಆತ್ಮೀಯ ಸಂವಾದಗಳು ನಡೆಯುತ್ತವೆ. ಪ್ರೀತಿಯ ಮಾತುಗಳು ಮನಸ್ಸಿನ ಅಂತರಗಳನ್ನು ನಿವಾರಿಸುತ್ತವೆ. ಹಿರಿಯರ ಮಾತುಗಳನ್ನು ಗೌರವಿಸಿ, ಅವರ ಅನುಭವದಿಂದ ಪಾಠ ಪಡೆಯಿರಿ. ವಿವಾಹಿತರಾಗಿ ಇರುವವರಿಗೆ ಸಂಗಾತಿಯ ಸಹಕಾರ ದೊರೆಯುತ್ತದೆ. ಕೆಲವರಿಗೆ ಹೊಸ ಕುಟುಂಬ ನಿರ್ಧಾರ ಅಥವಾ ಸಂಭ್ರಮದ ಸಂದರ್ಭ ಉಂಟಾಗಬಹುದು. ಪ್ರೇಮ ಸಂಬಂಧದಲ್ಲಿರುವವರಿಗೆ ಭಾವನಾತ್ಮಕವಾಗಿ ಬಲವಾದ ಕ್ಷಣಗಳು ಎದುರಾಗುತ್ತವೆ. ಸ್ನೇಹಿತರ ಸಹಕಾರ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಕುಟುಂಬದಲ್ಲಿ ಹಳೆಯ ಅಸಮಾಧಾನಗಳು ನಿವಾರಣೆಯಾಗಬಹುದು. ಮಕ್ಕಳ ವಿಚಾರದಲ್ಲಿ ಹೆಮ್ಮೆಗೊಳಿಸುವ ಸುದ್ದಿ ಬರಬಹುದು. ಮನೆಯ ವಾತಾವರಣ ಶಾಂತವಾಗಿರುತ್ತದೆ, ಆದರೆ ಅತಿಯಾದ ತುರ್ತು ನಿರ್ಧಾರಗಳಿಂದ ದೂರವಿರಿ. ವೀಕ್ಷಕರೇ, ನೀವು ಈ ಬುಧವಾರದ ದಿನ ಬುದ್ಧ ಗ್ರಹದ ಪ್ರಭಾವದಿಂದ ಚಿಂತನೆಗಳು ಆಳವಾಗುತ್ತವೆ, ಆದರೆ ಗುರುಗ್ರಹದ ದೃಷ್ಟಿಯಿಂದ ಧ್ಯಾನ, ಆಧ್ಯಾತ್ಮ ಮತ್ತು ಜ್ಞಾನದಲ್ಲಿ ಆಸಕ್ತಿ ಹೆಚ್ಚುತ್ತದೆ. ಮೀನರಾಶಿಯವರು ಈ ದಿನ ಓಂ ನಮೋ ನಾರಾಯಣಾಯ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿದರೆ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ದೇವಾಲಯದ ಶಾಂತ ವಾತಾವರಣದಲ್ಲಿ ಧ್ಯಾನ ಮಾಡಿದರೆ ಮನಸ್ಸಿನ ಅಸ್ಥಿರತೆ ಹೋಗುತ್ತದೆ. ಬಿಳಿ ಅಥವಾ ಹಸಿರು ಹೂವುಗಳಿಂದ ದೇವರಿಗೆ ಅರ್ಚನೆ ಮಾಡುವುದು ಶುಭ ಫಲ ನೀಡುತ್ತದೆ. ಅಗತ್ಯವಿರುವವರಿಗೆ ಅಕ್ಕಿ, ಹಾಲು ಅಥವಾ ಹಣ್ಣು ದಾನ ಮಾಡಿದರೆ ಪಾಪಕ್ಷಯ ಮತ್ತು ಶುಭ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಗುರುಗ್ರಹದ ಪ್ರಭಾವವನ್ನು ಸೂಚಿಸುತ್ತದೆ. ಜ್ಞಾನ, ಧರ್ಮ, ಬುದ್ಧಿವಂತಿಕೆ ಮತ್ತು ಆಧ್ಯಾತ್ಮದ ಪ್ರತೀಕವಾಗಿದೆ. ಇದು ನಿಮ್ಮ ಜೀವನದಲ್ಲಿ ನೂತನ ದೃಷ್ಟಿಕೋನ ಮತ್ತು ಸಮತೋಲನ ತರಬಲ್ಲದು. ಅದೃಷ್ಟದ ಬಣ್ಣ ನೀಲಿ ಹಸಿರು. ಈ ಬಣ್ಣ ನಿಮ್ಮ ಮನಸ್ಸಿಗೆ ನೆಮ್ಮದಿ, ಚಿಂತನೆಗೆ ಸ್ಪಷ್ಟತೆ ಮತ್ತು ಭಾವನೆಗೆ ಶಾಂತಿ ತರಬಲ್ಲದು.
ಈ ಬಣ್ಣದ ಉಡುಪು ಅಥವಾ ವಸ್ತುಗಳು ಇಂದು ಶುಭ ಫಲಕಾರಿ. ಶುಭ ಸಮಯ ಬೆಳಿಗ್ಗೆ 10 ರಿಂದ ಬೆಳಿಗ್ಗೆ 11:30. ಈ ಸಮಯದಲ್ಲಿ ಪ್ರಾರ್ಥನೆ, ವ್ಯಾಪಾರ ವ್ಯವಹಾರ, ವಿದ್ಯಾಭ್ಯಾಸ ಅಥವಾ ಹೊಸ ಕೆಲಸದ ಪ್ರಾರಂಭ ಉತ್ತಮ ಫಲ ನೀಡುತ್ತದೆ. ಈ ಸಮಯದಲ್ಲಿ ಗ್ರಹಬಲ ನಿಮ್ಮ ಪಕ್ಕದಲ್ಲಿರುತ್ತದೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಈವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನು ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.